ಮಾನವನು ಯಾರು, ಮಾನವನ ಜನ್ಮ ಯಾಕೆ ಎನ್ನುವ ಜೀವಿತ ಪರಮಾರ್ಥವನ್ನು ತಿಳಿಯದೆ 60-70 ವರ್ಷದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೀಗಿಸಿಕೊಳ್ಳಲು ನೂರಾರು ಪುಸ್ತಕಗಳು, ಸಾವಿರಾರು ವಿಡಿಯೋಗಳು, ಅನೇಕ ಕಾರ್ಯಕ್ರಮಗಳ ಚಿಂತನೆಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಸಿಕೊಂಡು ಅನೇಕ ಗೊಂದಲದಲ್ಲಿ ಬಿದ್ದು ಸರ್ವವನ್ನೂ ಕಳೆದುಕೊಂಡು ಈ ಜೀವನದಲ್ಲಿ ಸುಖ ಇಲ್ಲ, ಸಂತೋಷವಿಲ್ಲ, ಎಲ್ಲ ಕಷ್ಟಗಳೇ ಎಂದು ಹುಚ್ಚರಾಗಿ ಈ ಜೀವನವೇ ಬೇಡ, ಸಾವೇ ನನಗೆ ಶರಣ್ಯವೆಂದು ಆತ್ಮಹತ್ಯೆ ಮಾಡಿಕೊಂಡು ದೇಹವು ಮಣ್ಪಾಲಾಗಿ ದೇವರಿಗೆ ದೂರವಾಗಿ ಕೊನೆಗೆ ನರಕಾಗ್ನಿಗೆ ಹೋಗುವ ಆತ್ಮಗಳನ್ನು ರಕ್ಷಿಸಲು ರಕ್ಷಕನಾಗಿ ಬಂದ ಮೋಕ್ಷ ಪ್ರದಾತನ ಆತ್ಮಜ್ಞಾನ, ದೈವಜ್ಞಾನವನ್ನು ಪ್ರಚುರಪಡಿಸುತ್ತಿರುವ ದೈವ ಸಂದೇಶಕರು ಸಿ ರಾಮುರವರು, BOUI ಅಡಿಷನಲ್ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ AITCC ಸೌತ್ ಕರ್ನಾಟಕ ಪ್ರೆಸಿಡೆಂಟ್ ರವರ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಿಸಿ ಆತ್ಮಗಳನ್ನು ಕಾಪಾಡುವ ದೈವ ಜ್ಞಾನವನ್ನು ಕಲಿತುಕೊಳ್ಳಿ. ದೇವರ ಪ್ರೀತಿಯನ್ನ ಅನೇಕರಿಗೆ ತಿಳಿಸಿ. ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಮಾನವ ಸಮಾಜದಲ್ಲಿ ಹುಟ್ಟಿರುವಂಥ ಪ್ರತಿ ಮನುಷ್ಯರ ಮಧ್ಯದಲ್ಲಿ ಅನೇಕ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಇವೆ ತಂದೆ. ಆದರೆ ಈ ಕಷ್ಟಗಳು ಇವೆ ಎಂದು ದುಃಖದಿಂದ, ವೇದನೆಯಿಂದ, ಅನೇಕ ಬಾಧೆಗಳಿಂದ ಎಷ್ಟೋ ಜನರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋರಿದ್ದಾರೆ. ಇನ್ನು ಕೆಲವರು ಜನ್ಮ ಪರಮಾರ್ಥವನ್ನು ತಿಳಿದುಕೊಳ್ಳದೆ ತಮ್ಮ ಜನ್ಮವನ್ನು ನಿಂದಿಸಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ತಂದೆಯಾದ ದೇವರೇ, ನಾವು ಯಾಕೆ ಹುಟ್ಟಿದ್ದೀವಿ, ಹುಟ್ಟೋದಕ್ಕೆ ಕಾರಣವೇನು, ಈ ಲೋಕದಲ್ಲಿ ಇರುವಂಥ ಕಷ್ಟಗಳೇನಾ, ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ತಂದೆ ನಿಮಗೋಸ್ಕರ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯವನ್ನು ದಯಪಾಲಿಸಿ. ಹೇಳುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು ತಂದೆ, ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಅಯ್ಯೋ, ಕಷ್ಟವೆಂದು ದುಃಖ ಪಡುವವರೇ, ರಕ್ತಕುಸುಮ ರೋಗದ ಸ್ತ್ರೀಯಳ ಕಷ್ಟವನ್ನು ಗಮನಿಸಿರಿ ಎನ್ನುವಂಥ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಮುಖ್ಯ ಉದ್ದೇಶ ಏನಂದರೆ, ಅನೇಕ ಮಂದಿ ಕಷ್ಟದಲ್ಲಿದ್ದಾರೆ. ಈ ಜೀವನದಲ್ಲಿ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅನೇಕ ತೊಂದರೆಗಳಲ್ಲಿ, ಅನೇಕ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಶ್ರಮೆಗಳಲ್ಲಿ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ತಂದೆಯಾದ ದೇವರು ಈ ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೆ ಕಷ್ಟವನ್ನು, ಸುಖವನ್ನು ಜೊತೆ ಮಾಡಿದ್ದಾನೆ. ಒಂದು ಎತ್ತಿನ ಗಾಡಿ ಇದೆ ನೋಡಿ, ಎತ್ತಿನ ಗಾಡಿ. ಈ ಎತ್ತಿನ ಗಾಡಿಗೆ 2 ಚಕ್ರಗಳು ಇರುತ್ತೆ. ಈ 2 ಚಕ್ರಗಳು ಇದ್ರೇ ಆ ಎತ್ತಿನ ಗಾಡಿ ಮುಂದಕ್ಕೆ ಪ್ರಯಾಣ ಮಾಡುತ್ತೆ. ಅದೇ ಪ್ರಕಾರ ಪ್ರತಿ ಮನುಷ್ಯನ ಜೀವನದಲ್ಲಿ ನೋಡುವಾಗ 2 ಇರುತ್ತೆ. ಒಂದು ಕಷ್ಟ, ಇನ್ನೊಂದು ಸುಖ. ಕಷ್ಟ ಎನ್ನುವಂಥದ್ದು ಬಹಳ ಇರುತ್ತೆ, ಸುಖ ಎನ್ನುವಂಥದ್ದು ಈ ಲೋಕದಲ್ಲಿ ಸ್ವಲ್ಪ ಇರುತ್ತೆ. ಆದರೆ ದೇವರು ಎಲ್ಲರನ್ನೂ ಕೂಡ ಗಮನಿಸ್ತಾ ಇದ್ದಾನೆ. ಆದರೆ ನಾವು ಅನೇಕ ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಹಿಂಸೆಗಳು ಬಂದಾಗ ದೇವರು ಎಲ್ಲಿದ್ದಾನೆ ಎಂದು ದೇವರನ್ನು ನಿಂದಿಸೋರಿದ್ದಾರೆ. ಇನ್ನು ಕೆಲವರು ಜನ್ಮದ ಪರಮಾರ್ಥವನ್ನು ತಿಳಿಯದೆ ತಮ್ಮ ಜನ್ಮವನ್ನು ನಿಂದಿಸಿಕೊಳ್ಳೋರು ಕೂಡ ಇದ್ದಾರೆ. ಇದರಲ್ಲಿ ಭಕ್ತರು ಎಂದು ಹೇಳಿಕೊಳ್ಳುವವರು ಇದ್ದಾರೆ, ಅದೇ ಪ್ರಕಾರ ಭಕ್ತಹೀನರೂ ಇದ್ದಾರೆ. ದೇವರನ್ನು ತಿಳಿದುಕೊಂಡಿದ್ದೀವಿ ಅಂತ ಹೇಳುವಂಥ ಭಕ್ತರಲ್ಲಿ ಕೂಡ ಅನೇಕ ಶ್ರಮೆಗಳು, ಅನೇಕ ಶೋಧನೆಗಳು, ಅನೇಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ.
ಅನುಭವಿಸುವಂಥ ಸಮಯದಲ್ಲಿ ದೇವರನ್ನು ಮರಿತಾ ಇದ್ದಾರೆ. ದೇವರಿಂದ ದೂರವಾಗಿ ಕೊರಗುತ್ತಾ ಇರ್ತಾರೆ. ಅಯ್ಯೋ ನನಗೆಷ್ಟೋ ಕಷ್ಟ ಅಂತ ದುಃಖದಲ್ಲಿರ್ತಾರೆ. ಏನು ಕಷ್ಟ ಇದೆ ಈ ಲೋಕದಲ್ಲಿ? ಒಂದು ಹಣದ ಕೊರತೆ, ಆಹಾರದ ಕೊರತೆ, ಉದ್ಯೋಗದ ಕೊರತೆ, ಆನಂತರ ಆರೋಗ್ಯದ ಕೊರತೆ. ಹಣ ಇದ್ದರೆ ಇನ್ನೊಂದು ರೀತಿಯಲ್ಲಿ ಕೊರತೆ, ಯಾವುದೋ ಒಂದು ರೀತಿಯಲ್ಲಿ ಇದೆ ರೀ. ಎಲ್ಲ ಕುಟುಂಬಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇದ್ದಾರೆ. ಈ ಲೋಕದಲ್ಲಿ ನೋಡುವಾಗ ಹುಟ್ಟಿದಂದಿನಿಂದ ಸಾಯುವ ತನಕ ಸುಖವಾಗಿ ಆನಂದವಾಗಿ ಯಾರೂ ಇಲ್ಲ ರೀ. ಎಲ್ಲರಿಗೂ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಇದ್ದೇ ಇವೆ. ಆದರೆ ಕೆಲವರು ಕಷ್ಟ ಬಂದಾಗ ನೊಂದುಕೊಳ್ತಾ ಇರ್ತಾರೆ. ದೇವರು ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಾನೆ, ದೇವರು ನನಗೆ ಯಾಕೆ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇಲ್ಲ ಅಂತ ಕಷ್ಟದಲ್ಲಿ ಇದ್ದಂಥ ವ್ಯಕ್ತಿಗಳು ನೊಂದುಕೊಂಡು ಇರ್ತಾ ಇರ್ತಾರೆ. ಕೆಲವರು ಉದ್ಯೋಗ ಮಾಡುವಂಥ ಆ ಕೆಲಸದಲ್ಲಿ, ಇಲ್ಲ ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸ್ನೇಹಿತರಲ್ಲಿ ತೊಂದರೆಗಳು, ಶೋಧನೆಗಳು. ತೊಂದರೆಗಳಂದರೆ ಕೆಲಸ ಮಾಡುವಂಥ ಸಮಯದಲ್ಲಿ ಯಾರೋ ಒಬ್ಬರು ತೊಂದರೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಡ್ರಿ, ಇಲ್ಲಾಂದರೆ ಇಲ್ಲದ್ದು ಸಲ್ಲದ್ದು ಚಾಡಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಯಾರೋ ಒಂದು ರೀತಿಯಲ್ಲಿ ಚಾಡಿ ಹೇಳುವಂಥದ್ದು, ಇಲ್ಲ ಬೇರೆ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಈ ರೀತಿ ಏನ್ರಿ ಇನ್ನೊಬ್ಬರೊಟ್ಟಿಗೆ ಇಲ್ಲದ್ದು ಸಲ್ಲದ್ದು ಮಾತಾಡಿ ಮನಸ್ಸನ್ನು ನೋಯಿಸುವಂಥವ್ರು ಕೂಡ ಇದ್ದಾರೆ. ಒಬ್ಬರು ಇನ್ನೊಬ್ಬರ ಮೇಲೆ ಚಾಡಿ ಹೇಳುವಂಥದ್ದು, ಇನ್ನೊಬ್ಬರ ಮೇಲೆ ಇಲ್ಲದ್ದು ಸಲ್ಲದ್ದು ಹೇಳಿ ಅವ್ರ ಮಧ್ಯದಲ್ಲಿ ಗೊಂದಲ ಉಂಟು ಮಾಡುವಂಥದ್ದು, ಇಲ್ಲ ಅಂತಂದರೆ ಜಗಳ ಉಂಟು ಮಾಡುವಂಥದ್ದು, ಸಮಸ್ಯೆಗಳು ಉಂಟು ಮಾಡುವಂಥದ್ದು. ಈ ರೀತಿ ನಡೀತಾ ಇದೆ. ಉದ್ಯೋಗ ಮಾಡುವಂಥ ಆಫೀಸ್ಗಳಲ್ಲಿ ನಡೀತಾ ಇದೆ, ಅನೇಕ ಅಲ್ಲಲ್ಲಿ ಮನೆಗಳಲ್ಲಿ ನಡೀತಾ ಇದೆ, ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ, ಇವ್ರ ಮಧ್ಯದಲ್ಲೂ ಕೂಡ ನಡೀತಾ ಇದೆ. ಹೆಂಡತಿ ಚೆನ್ನಾಗಿದ್ದರೆ ಗಂಡನೂ ಸರಿ ಇಲ್ಲ, ಗಂಡನೂ ಸರಿ ಇದ್ದರೆ ಹೆಂಡತಿ ಸರಿ ಇಲ್ಲ. ಹೆಂಡತಿ ಅರ್ಥ ಮಾಡಿಕೊಂಡ್ರೆ ಗಂಡನೂ ಅರ್ಥ ಮಾಡ್ಕೊಳ್ಳಲ್ಲ, ಗಂಡನೂ ಅರ್ಥ ಮಾಡಿಕೊಂಡ್ರೆ ಹೆಂಡತಿ ಅರ್ಥ ಮಾಡ್ಕೊಳ್ಳಲ್ಲ. ಒಬ್ರಿಗೊಬ್ಬರು ಏನಿದೆ ಅಂತ ನೋಡುವಾಗ ಶೋಧನೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆ ರೀ ಈ ಮಾನವ ಸಮಾಜದಲ್ಲಿ. ಇದ್ದಾಗ ಏನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಕೆಲವರು ದುಷ್ಟ ಚಟಗಳನ್ನು ಕಲಿತಾರೆ. ಏನ್ರಿ ದುಷ್ಟ ಚಟಗಳು ಅಂದರೆ ಮದ್ಯಪಾನ ಕುಡಿಯುವಂಥದ್ದು ಕಲಿತಾರೆ. ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಚಟದಲ್ಲಿ ಬೀಳ್ತಾರೆ. ಇನ್ನೊಂದು ಚಟ ಅಂದರೆ ಈ ಸಮಾಜದಲ್ಲಿ ಹಾಳಾಗುವಂಥ ಚಟಗಳು, ಅಂದರೆ ಸುಖ ಕೊಡುತ್ತೆ ಅಂತ ಹೇಳಿ ಹಾಳು ಮಾಡ್ಕೊಳ್ತಾ ಇರ್ತಾರೆ ತಮ್ಮ ಜೀವನವನ್ನು. ಈ ರೀತಿ ಎಷ್ಟೋ ಜನ ಇದ್ದಾರೆ ಈ ಮಾನವ ಸಮಾಜದಲ್ಲಿ. ಕೆಲವರು ಕುಟುಂಬದಲ್ಲಿ ಗಂಡಂದಿರು ಮನೆಯನ್ನು ಕುರಿತು ಯೋಚನೆ ಮಾಡದೆ ಚೆನ್ನಾಗಿ ಕುಡಿತಾರೆ, ಚೆನ್ನಾಗಿ ತಿಂದು ಬರ್ತಾರೆ. ಏನ್ರಿ ಮನೆಯಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳು ಇದೆಯೋ ಇಲ್ವೋ ಒಂದು ಯೋಚನೆ ಮಾಡೋದಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಕುಡಿತಾರೆ, ಒಳ್ಳೆ ರೀತಿಯಲ್ಲಿ ಹೊರಗಡೆ ಊಟ ಮಾಡ್ತಾರೆ, ಒಳ್ಳೆ ಊಟ ಮಾಡಿ ನೈಟ್ ಬರ್ತಾ ಇರ್ತಾರೆ. ಬಂದ ನಂತರ ಮನೆಯಲ್ಲಿ ಮತ್ತೆ ಗಲಾಟೆಗಳು. ಯಾರ ಮೇಲೆ ಗಲಾಟೆಗಳು ಅಂತಂದರೆ ಹೆಂಡತಿ ಮೇಲೇ ಗಲಾಟೆ ಮಾಡುವಂಥದ್ದು, ಇಲ್ಲ ಶೋಧನೆ ಕೊಡುವಂಥದ್ದು, ಹಿಂಸೆ ಕೊಡುವಂಥದ್ದು, ಇಲ್ಲ ಬಾಯಿಗೆ ಬಂದಂಗೆ ಬೈಯುವಂಥದ್ದು. ಈ ರೀತಿ ಹೆಂಡತಿಯರಿಗೆ ಹಿಂಸೆ ಕೊಡುವಂಥ ಗಂಡಂದಿರು ಇದ್ದಾರೆ. ಅದೇ ಪ್ರಕಾರ ಹೆಂಡತಿಯರು ಕೂಡ ಗಂಡಂದರಿಗೆ ಹಿಂಸೆ ಕೊಡುವಂಥ ಹೆಂಡತಿಯರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ನೋಡುವಾಗ ಕುಟುಂಬ ಮಧ್ಯದಲ್ಲಿ ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ, ಏನ್ರಿ ಆನಂದ ಇಲ್ಲದೆ ನರಳಾಡುವಂಥ ಕುಟುಂಬಗಳು ಈ ಮಾನವ ಸಮಾಜದಲ್ಲಿ ತುಂಬ ಇದೆ. ಆ ರೀತಿ ದುಃಖ ಬಂದಾಗ, ಆ ರೀತಿ ಕಷ್ಟಗಳು ಇದ್ದಾಗ ಏನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ತುಂಬ ಜನ ಆಲೋಚನೆ ಮಾಡಿ 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 ಕೊನೆಯದಾಗಿ ಸತ್ತೋಗ್ಲಾ, ಆತ್ಮಹತ್ಯೆ ಮಾಡ್ಕೊಳ್ಳ, ಉರ್ಲಾಕೊಳ್ಳ, ಈ ರೀತಿ ಆಲೋಚನೆ ಮಾಡಿ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಳ್ಳೋರು ಇದ್ದಾರೆ. ಏನ್ರಿ ಇನ್ನೂ ಕೆಲವರು ಅನಾರೋಗ್ಯದಿಂದ, ಏನ್ರಿ ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂತ ತಿಳ್ಕೊಳ್ರಿ, 4 ಜನರಲ್ಲಿ ಯಾರೋ ಒಬ್ಬರು ಅನಾರೋಗ್ಯದಲ್ಲಿ ಇರ್ತಾರೆ.
ಗಂಡನಿರ್ಬೋದು, ಇಲ್ಲ ಹೆಂಡತಿ ಇರ್ಬೋದು, ಇಲ್ಲ ತಾಯಿ ಇರ್ಬೋದು, ಇಲ್ಲ ತಂದೆ ಇರ್ಬೋದು, ಇಲ್ಲ ಮಕ್ಕಳು ಇರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯದಲ್ಲಿ ಇದ್ದಾಗ ಅವ್ರನ್ನ ನೋಡಿ ದುಃಖ ಪಡ್ತಾ ಇರ್ತಾರೆ. ಇನ್ನು ಕೆಲವರು ಅಂಗವಿಕಲರು, ಇನ್ನು ಕೆಲವರು ಬುದ್ಧಿಮಾಂದ್ಯವಾಗಿರುವಂಥ ಮಕ್ಕಳು ಕೂಡ ಇರ್ತಾರೆ. ಈ ರೀತಿ ದುಃಖದಲ್ಲಿ ಕಷ್ಟದಲ್ಲಿ ಇದ್ದಾರೆ ಪ್ರಿಯರೇ. ಅಂದರೆ ಅವ್ರ ಕಷ್ಟ ಅವ್ರದ್ದು, ಅವ್ರ ಕುಟುಂಬದಲ್ಲಿ ಯಾವುದೊಂದು ರೀತಿಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅನುಭವಿಸಿದಾಗ ಅಯ್ಯೋ ಅಂತಾರೆ, ಅಯ್ಯೋ ನಮ್ಮ ಕುಟುಂಬದಲ್ಲಿ ಯಾವುದೊಂದು ಕಷ್ಟ ಇದೆ. ಎಲ್ಲ ಡಾಕ್ಟ್ರುಗಳಲ್ಲಿ ತೋರಿಸ್ಕೊಡ್ತಾರೆ ಏನ್ರಿ, ಅನಾರೋಗ್ಯದಲ್ಲಿ ಇದ್ದಂಥ ಕುಟುಂಬದವ್ರು ನೋಡಿ ಪ್ರತಿ ತಿಂಗಳು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಇರುವಂಥ ಹಣವನ್ನು ಖರ್ಚು ಮಾಡ್ಕೊಳ್ತಾ ಇರ್ತಾರೆ. ಕೆಲವರಿಗೆ ಒಳ್ಳೆಯದಾಗುತ್ತೆ, ಕೆಲವರಿಗೆ ಆರೋಗ್ಯ ಸಿಗುತ್ತೆ, ಇನ್ನು ಕೆಲವರಿಗೆ ನಿವಾರಣೆ ಆಗೋದಿಲ್ಲ, ರೋಗ ನಿವಾರಣೆ ಆಗೋದಿಲ್ಲ. ಪ್ರತಿ ತಿಂಗಳು ಔಷಧಿಯನ್ನು ಬಳಸ್ತಾನೆ ಇರಬೇಕು. ಮನೆಯಲ್ಲಿ ಕುಟುಂಬದಲ್ಲಿ ಹೆಂಡತಿ ನೋವಲ್ಲಿರೋರಿದ್ದಾರೆ, ಅನಾರೋಗ್ಯದಲ್ಲಿ ಇರೋರಿದ್ದಾರೆ, ಗಂಡನು ಅನಾರೋಗ್ಯದಲ್ಲಿ ಇರೋರು ಇದ್ದಾರೆ, ಮಕ್ಕಳು ಅನಾರೋಗ್ಯದಲ್ಲಿ ಇರೋರಿದ್ದಾರೆ. ಈ ರೀತಿ ಇದ್ದಾಗ ಈ ಜೀವನ ಯಾಕಪ್ಪ ಅಂತಾರೆ. ಈ ಜೀವನ ಬೇಡ, ಬೇಸರವಾಯಿತು, ಸಮಾಧಾನ ಇಲ್ಲ, ಬೇಡ, ಈ ಜೀವನ ಬೇಡ, ಸತ್ತೋಗಬೇಕು, ಸುಖ ಇಲ್ಲ ಜೀವನದಲ್ಲಿ, ಆನಂದ ಇಲ್ಲ ಜೀವನದಲ್ಲಿ, ನೆಮ್ಮದಿ ಇಲ್ಲ ಈ ಜೀವನದಲ್ಲಿ ಅಂತ ದುಃಖ ಪಡ್ತಾ ಇರ್ತಾರೆ. ನಮ್ಗೆ ದೊಡ್ಡ ಕಷ್ಟ ಇದೆ, ಈ ಕಷ್ಟಕ್ಕೆ ಪರಿಹಾರ ಮಾಡೋರು ಯಾರು ಅಂತ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಇಲ್ಲಿ ಭೂಮಿ ಮೇಲೆ ಇರುವಂಥ ಈ ಚಿಕ್ಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಾವು ಕಷ್ಟಪಡ್ತಾ ಇರ್ತೀವಿ. ನಮ್ಮ ಜೀವಿತ ಸರಿ ಇಲ್ಲ, ಯಾಕೆ ದೇವ್ರು ನಮಗೆ ಈ ರೀತಿ ಮಾಡಿದ್ರು ಅಂತ ಏನ್ರಿ ಆಲೋಚನೆ ಮಾಡ್ತಾ ಇರ್ತೀವಿ, ದುಃಖದಲ್ಲಿರ್ತೀವಿ, ವೇದನೆಯಲ್ಲಿರ್ತೀವಿ. ಈ ರೀತಿ ನಡೀತಾ ಇದೆ ಪ್ರಿಯರಾದ ದೇವ್ರ ಮಕ್ಕಳಿರ. ಆದರೆ ನಾವೆಲ್ಲರೂ ಕೆಲವರ ಭಕ್ತರ ಇತಿಹಾಸವನ್ನು ನೋಡಬೇಕಾಗತ್ತೆ. ಆ ಭಕ್ತರಲ್ಲಿ ಕೆಲವರು ಒಳ್ಳೆ ನಂಬಿಕೆಯಿಂದ ಶೋಧನೆಗಳನ್ನು ಅನುಭವಿಸಿದವರು ಕೂಡ ಇದ್ದಾರೆ, ಹಿಂಸೆಗಳನ್ನು ಅನುಭವಿಸಿದವರು ಇದ್ದಾರೆ ಪ್ರಿಯರೇ. ಏನ್ರಿ, ಬೈಬಲಲ್ಲಿ ಇರುವಂಥ ಪ್ರತಿ ಮಾತುಗಳು ಓದುವಾಗ ಮನಸ್ಸು ಎಷ್ಟೋ ಉಲ್ಲಾಸ, ಎಷ್ಟೋ ಆನಂದ, ಅಷ್ಟು ಆನಂದ ಸಿಗುತ್ತೆ ರೀ, ಹೃದಯಕ್ಕೆ ಆನಂದ. ಏನ್ರಿ, ನಿಜವಾಗ್ಲೂ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಚನಗಳು ಆಲೋಚನೆ ಮಾಡಿ ನಾವು ಅರ್ಥ ಮಾಡಿಕೊಂಡಾಗ ಮನಸ್ಸು ಎಷ್ಟು ಆನಂದವಾಗಿರುತ್ತೆ ಗೊತ್ತಾ, ಅಷ್ಟೊಂದು ಆನಂದವಾಗಿರುತ್ತೆ. ಈ ದಿನ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಪಡುವಂಥ ಕಷ್ಟವು ಅದೇ ಪ್ರಕಾರ ಬೈಬಲ್ ಗ್ರಂಥದಲ್ಲಿ 1ನೇ ಶತಮಾನದಲ್ಲಿ ರಕ್ತ ಕುಸುಮ ರೋಗದಿಂದ ನರಳಾಡುತ್ತಿರುವಂಥ ಒಬ್ಬ ಮಹಿಳೆ ಇದ್ದಾಳೆ. ರಕ್ತ ಕುಸುಮ ರೋಗದಿಂದ ನರಳಾಡುವಂಥ ಒಬ್ಬ ಮಹಿಳೆ. ಆ ಮಹಿಳೆ ಯಾವ ರೀತಿ ಕಷ್ಟವನ್ನು ಪಟ್ಟಿದ್ದಾಳೋ, ಯಾವ ರೀತಿ ಹಿಂಸೆಯನ್ನು ಅನುಭವಿಸಿದ್ದಾಳೋ ಕೆಲವು ಮಾತುಗಳನ್ನು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಿಂದ 34ನೇ ವಚನದವರೆಗೆ ಒಂದು ಸಾರಿ ಬರ್ಕೊಳ್ಳಿರಿ ಫ್ರೆಂಡ್ಸ್ ನೀವು. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಸಭಾಮಂದಿರದ ಒಬ್ಬ ಅಧಿಕಾರಿ, ಆತನ ಹೆಸರೇನಿದೆ? ಯಾಯೀರನೆಂಬುವನು. ಯಾಯೀರನು ಎಂಬುವಂಥ ಒಬ್ಬ ಅಧಿಕಾರಿ ಬಂದಿದ್ದಾನೆ. ಬಂದ ನಂತರ, ಸ್ವಾಮಿ, ಪ್ರಭುವೇ, ನನ್ನ ಮಗಳು ಸಾಯುವಂಥ ಸ್ಥಿತಿಯಲ್ಲಿ ಇದ್ದಾಳೆ ಸ್ವಾಮಿ, ದಯಮಾಡಿ ಕನಿಕರಿಸಿ ಮನೆಗೆ ಬನ್ನಿ, ನನ್ನ ಮಗಳನ್ನು ಮುಟ್ಟಿ ಕಾಪಾಡಿ, ದಯಮಾಡಿ ನಾನು ಬೇಡ್ಕೊಳ್ತಾ ಇದ್ದೀನಿ ಪ್ರಭುವೇ ಅಂತ ಕೇಳಿದಾಗ, ಯೇಸು ಪ್ರಭು ಹೇಳಿರುವಂಥ ಮಾತನ್ನು ನೋಡಿ ಪ್ರಿಯರೇ. ಯೇಸು ಪ್ರಭು 24ನೇ ವಚನ, ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು.
ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳೆದುಕೊಂಡರೂ ರೋಗವು ಹೆಚ್ಚಾಗುತ್ತಾ ಬಂದದೆ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ಗಮನಿಸಬೇಕು. ಒಬ್ಬ ಅಧಿಕಾರಿ ಬಂದಿದ್ದಾನೆ. ಸಭಾ ಅಧಿಕಾರಿ ಬಂದು, ಪ್ರಭುವೇ, ನನ್ನ ಮಗಳು ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ, ಬನ್ನಿ ಅಂತ ಕೇಳಿಕೊಂಡಾಗ ಆಗ ಯೇಸು ಪ್ರಭು ಹೋಗ್ತಾ ಇದ್ದಾನೆ. ಹೋಗುವಂಥ ಸಮಯದಲ್ಲಿ ಅನೇಕ ಮಂದಿ ಇದ್ದಾರೆ, ಸ್ವಲ್ಪ ಜನ ಅಲ್ಲ, ಬಹಳ ಮಂದಿ ಇದ್ದಾರಂತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಅಂದರೆ ಬಹಳ ಗುಂಪಿದೆ, ಬಹಳ ಜನರಿದ್ದಾರೆ. ನೋಡೋಣ, ಅದ್ಭುತಗಳನ್ನು ನೋಡೋಣ. ಅವರೆಲ್ಲರೂ ಕೂಡ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಣ, ಯೇಸು ಸ್ವಾಮಿ ಏನು ಹೇಳ್ತಾನೋ ಅನ್ನೋ ಉದ್ದೇಶದಿಂದ ಬಂದವರಲ್ಲ. ಜಸ್ಟು ಅದ್ಭುತಗಳು, ಸೂಚಕ ಕಾರ್ಯಕ್ರಮಗಳು, ಊಟ ಕೊಡ್ತಾರೆ ಉಚಿತವಾಗಿ ಎಂಬ ಉದ್ದೇಶದಿಂದ ಹುಡುಕಿಕೊಂಡು ಬಂದವರೇ ವಿನಃ ದೇವರ ವಾಕ್ಯದಗೋಸ್ಕರ ಬಂದವರಲ್ಲ ರೀ. ಆದರೆ ಆ ಒಬ್ಬ ಅಧಿಕಾರಿಗೆ ಒಂದು ನಂಬಿಕೆ ಇದೆ, ಯೇಸು ಪ್ರಭು ಬಂದರೆ ಖಂಡಿತವಾಗಿ ನನ್ನ ಮಗಳು ಉಳ್ಕೊಳ್ತಾಳೆ ಅಂತ. ಆ ಒಂದು ಸಂದರ್ಭದಲ್ಲಿ ಜನ ಗುಂಪಾಗಿದ್ದಾರೆ. ಯೇಸು ಪ್ರಭು ಆ ಕಡೆ ಹೋಗುವಂಥ ವಿಷಯವನ್ನು 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಕಷ್ಟಪಡುವಂಥ ಮಹಿಳೆ ಬಂದಿದ್ದಾಳೆ. ಆ ಒಂದು ಗುಂಪು ನೋಡಿ, ಆ ಮಹಿಳೆಯ ಕಷ್ಟವನ್ನು ಯೋಚನೆ ಮಾಡುವಾಗ ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಎಷ್ಟು ವರ್ಷದಿಂದ? 12 ವರ್ಷದಿಂದ. 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಹೆಂಗಸು ಅಂದರೆ, ರಕ್ತಕುಸುಮ ರೋಗ ಅಂದರೆ ಪ್ರತಿ ತಿಂಗಳು ರಕ್ತಕುಸುಮ ಕಾರ್ಯಕ್ರಮ ನಡೀತಾ ಇರುತ್ತೆ ರೀ. ಪ್ರತಿ ತಿಂಗಳು ಅಂದರೆ ಮುಟ್ಟು ಕಾರ್ಯಕ್ರಮ. ಪ್ರತಿ ಸ್ತ್ರೀಯರಿಗೆ ಪ್ರತಿ ತಿಂಗಳು ಋತು ಕಾರ್ಯಕ್ರಮ ನಡೀತಾ ಇರುತ್ತೆ, ಅಂದರೆ ಮುಟ್ಟು ಕಾರ್ಯಕ್ರಮ, ಪೀರಿಯಡ್ ಅಂತಾರೆ. ಇದು ಪ್ರತಿ ತಿಂಗಳ ಸ್ತ್ರೀಯರಿಗೆ ನಡೆಯುವಂಥ ಕಾರ್ಯಕ್ರಮ. ಇದರಲ್ಲಿ ಕೆಲವರಿಗೆ 20 ದಿನಕ್ಕೆ ಒಂದು ಸಾರಿ ರಕ್ತಕುಸುಮ ಕಾರ್ಯಕ್ರಮ ನಡೀತಾ ಇರುತ್ತೆ. 25 ದಿನಕ್ಕೆ ಒಂದು ಸಾರಿ ಕೆಲವರಿಗೆ ಈ ರೀತಿ ನಡೀತಾ ಇರುತ್ತೆ. 30 ದಿನಕ್ಕೆ ಒಂದು ಸಾರಿ ಇನ್ನು ಕೆಲವರಿಗೆ ಈ ರೀತಿ ಪೀರಿಯಡ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು 5 ದಿನ ಹೆಚ್ಚು ಕಡಿಮೆ ಏರುಪೇರು ನಡೀತಾ ಇರುತ್ತೆ ಅವರ ಜೀವನದಲ್ಲಿ. ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರ್ತಾರೆ ಇದನ್ನು. ದೇವರು ಇಟ್ಟಿರುವಂಥ ಧರ್ಮ ಏನಪ್ಪ ಅಂದರೆ, ಇದು ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಳ್ಬೇಡಿ, ನ್ಯಾಯವಾಗಿ ಆಲೋಚನೆ ಮಾಡಿ. ಇದು ದೇವರು ಇಟ್ಟಿರುವಂಥ ನೇಮ. ಅಂದರೆ ಈ ದೇಹದಲ್ಲಿ ತಂದೆಯಾದ ಸರ್ವೇಶ್ವರನು ಇಟ್ಟಿರುವಂಥ ನೇಮ. ಆರೋಗ್ಯವಾಗಿರುವಂಥ ಸ್ತ್ರೀಯರು, ಪ್ರಿಯರಾದ ದೇವ್ರ ಮಕ್ಕಳಿರ, ಕರೆಕ್ಟಾಗಿ ಒಂದು ತಿಂಗಳಿಗೊಂದು ಸರಿ ಆಗಿರ್ಬೋದು, ಇಲ್ಲ 25 ದಿನಕ್ಕೆ ಒಂದು ಸರಿ ಆಗಿರ್ಬೋದು, ಋತು ಕಾರ್ಯಕ್ರಮ ನಡೀತಾ ಇರುತ್ತೆ. ಇನ್ನು ಕೆಲವರು ಆ ಒಂದು ಋತು ಕಾರ್ಯಕ್ರಮ ನಡೆಯುವಂಥ ಸಮಯದಲ್ಲಿ, ಅಂದರೆ ರಕ್ತಕುಸುಮ ಕಾರ್ಯಕ್ರಮ, ಪೀರಿಯಡ್ ಕಾರ್ಯಕ್ರಮ ನಡೆಯುವಂಥ ಸಮಯದಲ್ಲಿ ಕೆಲವರು ಹೊಟ್ಟೆ ನೋವಿಂದ ನರಳಾಡ್ತಾ ಇರ್ತಾರೆ. ಏನ್ರಿ, ಕೆಲವರು ಹೊಟ್ಟೆ ನೋವಿಂದ ನರಳಾಡ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ. ಆಗ ದೇವ್ರ ಹತ್ರ ಮೊರೆ ಇಡ್ತಾ ಇರ್ತಾರೆ. ಹೀಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಇಲ್ಲಾಂದರೆ ಆಸ್ಪತ್ರೆಗೆ ತೋರಿಸ್ಕೊಂಡು, ಔಷಧಿಯನ್ನು ಬಳಸ್ಕೊಂಡು, ಟ್ಯಾಬ್ಲೆಟ್ಗಳನ್ನು ಬಳಸ್ಕೊಂಡು ಈ ರೀತಿ ಜೀವನವನ್ನು ಕಳೀತಾ ಇರ್ತಾರೆ ಪ್ರಿಯರೇ. ಕೆಲವರು ಆರೋಗ್ಯವಾಗಿರ್ತಾರೆ, ಇನ್ನು ಕೆಲವರು ಅನಾರೋಗ್ಯದಿಂದ ಇರ್ತಾರೆ. ಈ ರೀತಿ ನಡೆಯುತ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಷಯ ತಿಂಗಳಿಗೆ ಒಂದು ಸಾರಿ 3 ದಿನಕ್ಕೆ ಇಲ್ಲ 4 ದಿನಕ್ಕೆ ಇವರು ನರಳಾಡ್ತಾ ಇರ್ತಾರೆ ಪ್ರಿಯರೇ. ತಿಂಗಳ ಪೂರ್ತಿ ಈ ರಕ್ತಕುಸುಮ ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳ್ಕೊಳ್ರಿ. ಅವ್ರ ಗತಿ ಏನು ರೀ? ರಕ್ತಕುಸುಮ ಕಾರ್ಯಕ್ರಮ ಅಂದರೆ ಮುಟ್ಟು ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳ್ಕೊಳ್ರಿ. ತಿಂಗಳ ಪೂರ್ತಿ ಅವ್ರು ಎಷ್ಟು ವೀಕ್ನೆಸ್ ಆಗ್ತಾರೆ ಪ್ರಿಯರೇ. ಮಹಿಳೆಯರು, ಸ್ತ್ರೀಯರು ಈ ರೀತಿ ನಡೆದಾಗ ಎಷ್ಟು ವೇದನೆ, ದುಃಖ ಅನುಭವಿಸ್ತಾರೆ ಹೇಳಿ. ಒಂದು ತಿಂಗಳ ಪೂರ್ತಿ ಪೀರಿಯಡ್ ಕಾರ್ಯಕ್ರಮ ನಡೀತು ಅಂತ ತಿಳ್ಕೊಳ್ಳಿ. ಅವ್ರ ಗತಿ ಏನು? ಆ ಮಹಿಳೆಯರು ಸಂತೋಷವಾಗಿರ್ತಾರ? ಎಷ್ಟು ದುಃಖವನ್ನು ಅನುಭವಿಸ್ತಾರೆ ನೀವು ಒಂದು ಸರಿ ಆಲೋಚನೆ. ಒಂದು ತಿಂಗಳಿಗೆ ಮಾತ್ರ. ಒಂದು ವೇಳೆ 2 ತಿಂಗಳ ಈ ರೀತಿ ಇದ್ದರೆ, ಒಂದು ವೇಳೆ 3 ತಿಂಗಳ ಈ ರೀತಿ ಕಂಟಿನ್ಯೂ ಆಗಿ ಈ ರೀತಿ ರಕ್ತಕುಸುಮ ನಡೀತಾ ಇತ್ತು ಅಂತ ತಿಳ್ಕೊಳ್ಳಿ, ಮುಟ್ಟು ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಅವರ ಕಷ್ಟ ಯಾರಿಗೆ ಹೇಳ್ಕೊಳ್ಬೇಕು? ಆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟ್ರ್ ಈ ಥರ ಇದೆ, ತಿಂಗಳ ಪೂರ್ತಿ ಇದೇ ಥರ ಆಗ್ತಾಯಿದೆ.
ಹೇಳ್ಕೊಳ್ಳೋದಕ್ಕೂ ಕೆಲವರು ನಾಚಿಕೆ ಪಡ್ತಾ ಇರ್ತಾರೆ. ಕಷ್ಟ, ಅವ್ರ ಕಷ್ಟ ಅವ್ರಿಗೆ, ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಅವ್ರ ದುಃಖ, ಅವ್ರ ಕಷ್ಟ, ಅವ್ರ ವೇದನೆ ಅವ್ರ ಮುಖದಲ್ಲಿ ನೋಡಬೇಕು, ಎಷ್ಟು ದುಃಖದಲ್ಲಿರ್ತಾರೋ ಅಂತ. ಗಮನಿಸಿದರೆ ಅರ್ಥ ಆಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. 1 ತಿಂಗಳ ಪೂರ್ತಿ ಇದ್ದಾಗ ಎಷ್ಟು ನೋವಿರುತ್ತೆ, 2 ತಿಂಗಳ ಪೂರ್ತಿ ಇದ್ದಾಗ ಇನ್ನೆಷ್ಟು ನೋವಿರುತ್ತೆ, 3 ತಿಂಗಳ ಪೂರ್ತಿ ಇದ್ದಾಗ ಎಷ್ಟು ನೋವು ಅನುಭವಿಸ್ತಾರೆ ಹೇಳಿ ಪ್ರಿಯರೇ. ಈ ದಿನ ಕೆಲವರು ಮಹಿಳೆಯರು, ಅಯ್ಯೋ ನನ್ನ ಗಂಡನು ಬಹಳ ಹಿಂಸೆ ಕೊಡ್ತಾ ಇದ್ದಾನೆ, ನೋವನ್ನು ಕೊಡ್ತಾ ಇದ್ದಾನೆ, ಮನೆಯಲ್ಲಿ ಸಮಾಧಾನ ಇಲ್ಲ, ತಿನ್ನೋದಕ್ಕೆ ಎಲ್ಲ ಇದೆ, ಆರೋಗ್ಯವಾಗಿದ್ದೀವಿ, ಆದರೆ ಮನೆಯಲ್ಲಿ ನನ್ನ ಗಂಡನು ಹಿಂಸೆ ಕೊಡ್ತಾ ಇದ್ದಾನೆ, ಶೋಧಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ನೊಂದುಕೊಳ್ಳೋರಿದ್ದಾರೆ, ದುಃಖ ಪಡೋರಿದ್ದಾರೆ. ಆದರೆ ಇಂಥ ಗತಿ ಬಂದರೆ 1 ತಿಂಗಳ ಪೂರ್ತಿ ಈ ರೀತಿ ರಕ್ತ ಕುಸುಮ ರೋಗ ಬಂತು ಅಂತ ತಿಳ್ಕೊಡ್ರಿ, ಏನು ಗತಿ? 2 ತಿಂಗಳ ಪೂರ್ತಿ ಬಂದರೆ ಏನು ಗತಿ? 3 ತಿಂಗಳ ಪೂರ್ತಿ ಬಂತು ಅಂದರೆ ಏನು ಗತಿ? 1 ವರ್ಷ ಪೂರ್ತಿ ರಕ್ತ ಕುಸುಮ ರೋಗ ಇತ್ತು ಅಂತ ತಿಳ್ಕೊಡ್ರಿ. 1 ವರ್ಷ ಪೂರ್ತಿ ತಿಂಗಳ ಋತು ಕಾರ್ಯಕ್ರಮ ನಡೆಯುತ್ತೆ ನೋಡ್ತಲ್ಲ, ಅದು ಸಾಮಾನ್ಯವಾದಂಥ, ಎಲ್ಲರಿಗೂ ನಡೆಯುವಂಥ ಒಂದು ಸಾಮಾನ್ಯವಾದಂಥ ಕ್ರಿಯೆ. ಆದರೆ 1 ತಿಂಗಳಲ್ಲಿ 10 ದಿನ ಪೀರಿಯಡ್ ಕಾರ್ಯಕ್ರಮ ನಡೆಯಿತು ಅಂದರೆ ಅದು ಕಷ್ಟ ರೀ. 10 ದಿನ, 15 ದಿನ, 1 ತಿಂಗಳ ಪೂರ್ತಿ ಈ ರೀತಿ ರಕ್ತ ಕುಸುಮ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅವರು ದುಃಖದಲ್ಲಿರ್ತಾರೆ, ವೇದನೆಯಲ್ಲಿರ್ತಾರೆ. ಆಗ ಅನೇಕ ಡಾಕ್ಟ್ರ್ ಬಳಿಯಲ್ಲಿ ತೋರಿಸ್ತಾರೆ. ಡಾಕ್ಟ್ರ್ ಬಳಿಯಲ್ಲಿ ಕಡಿಮೆ ಆಗಿಲ್ಲ ಅಂದರೆ ಆ ಡಾಕ್ಟ್ರ್ ಹತ್ರ, ಈ ಡಾಕ್ಟ್ರ್ ಹತ್ರ, ಎಲ್ಲರ ಹತ್ರ ತೋರಿಸ್ತಾರೆ ಪ್ರೇಯರೆ. ದುಡ್ಡೆಲ್ಲ ಖಾಲಿ ಆಗುತ್ತೆ. 1 ತಿಂಗಳಿಗೆ ಇಲ್ಲ 1 ವರ್ಷಕ್ಕೆ ಇಷ್ಟು ನೋವು ಅನುಭವಿಸುವಾಗ ಈ ಮಹಿಳೆ ಇದ್ದಾಳೆ ನೋಡಿ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಂಥ ಈ ಮಹಿಳೆ ಎಷ್ಟು ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಇದ್ದಾಳೆ? 1 ವರ್ಷನ, 2 ವರ್ಷನ, 3 ವರ್ಷನ? 3 ವರ್ಷದಿಂದ ಅನುಭವಿಸ್ತಾ ಇದ್ದಾಳ ಅಂತ ನೋಡುವಾಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. 12 ವರ್ಷದಿಂದ ಪ್ರತಿದಿನ ಏನ್ರಿ ರಕ್ತ ಹೋಗ್ತಾನೇ ಇದೆ, ಪ್ರತಿನಿತ್ಯ. ಹೇಗಿರುತ್ತೆ ಆಕೆ ವೇದನೆ? ಹೇಗಿರುತ್ತೆ? ಕುಂತ್ಕೊಂಡಾಗಲೂ ಸಮಾಧಾನ ಇಲ್ಲ, ನಿಂತ್ಕೊಂಡಾಗಲೂ ಸಮಾಧಾನ ಇಲ್ಲ. ಜನರೆಲ್ಲರೂ ಮನೆಯಲ್ಲಿರೋಂಥವ್ರು ಸೇರಿಸ್ಕೊಳ್ತಾರ ಅಂಥವ್ರನ್ನ? ಆ ಅಮ್ಮನ ಸೇರಿಸ್ಕೊಳ್ತಾರ? ಎಲ್ಲಿ ಸೇರಿಸ್ಕೊಳ್ತಾರೆ? ಗತಿ ಏನು? ಆ ಅಮ್ಮನ ಗತಿ ಏನು? 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದಂಥ ಹೆಂಗಸು ಬಂದಿದ್ದಾಳೆಂತೆ ಆ ಗುಂಪಿನಲ್ಲಿ. ಅಂದರೆ ಯಾಕೆ ಬಂದಿದ್ದಾಳಂತ ನೋಡುವಾಗ ಯೇಸು ಸ್ವಾಮಿ ಬಂದಿದ್ದಾನೆ, ಆತನ ಮೂಲಕ ನಾನು ಖಂಡಿತವಾಗಿ ಸ್ವಸ್ಥತೆ ಹೊಂದ್ಕೊಳ್ತೀನಿ ಎಂಬ ನಂಬಿಕೆಯಿಂದ ಬಂದಿದ್ದಾಳೆ. ಆದರೆ ಅದಕ್ಕಿಂತ ಮೊದಲು ಆಕೆ ಪಟ್ಟಿರುವಂಥ ಒಂದು ಕಷ್ಟ ಎಷ್ಟು, ಆಕೆ ಪಟ್ಟಿರುವಂಥ ಕಷ್ಟ ಎಷ್ಟು, ನಾವು ಪಡುವಂಥ ಕಷ್ಟ ಎಷ್ಟು. ಈ ದಿನ ಪ್ರತಿ ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ, ಸಂತೋಷವಾಗಿದ್ದವರು ಇದ್ದಾರೆ, ಕಷ್ಟದಲ್ಲಿ ಇದ್ದವರು ಇದ್ದಾರೆ. ಕಷ್ಟದಲ್ಲಿ ಇದ್ದವರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಕಷ್ಟದಲ್ಲಿ ಇದ್ದವರಿಗೆ ಈಕೆಯ ಇತಿಹಾಸವನ್ನು ಗಮನಿಸಬೇಕು. ಈಕೆಯ ಇತಿಹಾಸವನ್ನು 1 ತಿಂಗಳು ಅಲ್ಲ, 2 ತಿಂಗಳು ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ ರೀ, ಸುಮಾರು 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ನರಳಾಡ್ತಾ ಇದ್ದಾಳಂದ್ರೆ ಗತಿ ಏನ್ರಿ? ಎಲ್ಲ ಡಾಕ್ಟ್ರ್ ಬಳಿಯಲ್ಲಿ ತೋರಿಸ್ಕೊಂಡೆ, ಅಯ್ಯ ದಯಮಾಡಿ ನನಗೆ ಈ ಥರ ಪ್ರಾಬ್ಲಮ್ ಇದೆಯಾ, ಕಷ್ಟ ಇದೆಯಾ ಅಂದ. ಅವರು ಒಳ್ಳೆ ಡಾಕ್ಟ್ರ್ ಇದ್ದರೆ ಪರವಾಗಿಲ್ಲ, ಒಳ್ಳೆ ಮೆಡಿಸಿನ್ ಕೊಡ್ತಾರೆ. ಡಾಕ್ಟ್ರುಗಳು ಎಲ್ಲರೂ ಕೂಡ ಒಳ್ಳೆಯವ್ರು ಇರ್ತಾರ? ಡಾಕ್ಟ್ರುಗಳು ಕೂಡ ಎಲ್ಲರೂ ಒಳ್ಳೆಯವ್ರು ಇರ್ತಾರ? ಎಲ್ಲೋ ಒಬ್ಬರು ಒಳ್ಳೆಯವ್ರು ಇರ್ತಾರೆ. ಆದರೆ ಇಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಆ ಅಮ್ಮನ ಇತಿಹಾಸವನ್ನು ನೋಡುವಾಗ, ಆ ಅಮ್ಮ ಪಟ್ಟಿರುವಂಥ ಕಷ್ಟವನ್ನು ಗಮನಿಸುವಾಗ ಪ್ರಿಯರೇ ಏನ್ರಿ, ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳೆದುಕೊಂಡರೂ ರೋಗವು ಹೆಚ್ಚಾಗುತ್ತಾ ಬಂತು. ರೋಗವು ಹೆಚ್ಚಾಗ್ತಾ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ದಿನದಿನಕ್ಕೆ ರೋಗವು ಹೆಚ್ಚಾಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ವಂತೆ. ಯಾರಿಗೆ ಹೇಳ್ಕೋಬೇಕು ಆ ತಾಯಿ ದುಃಖ?
ಯಾರಿಗೆ ಹೇಳ್ಕೊಳ್ಬೇಕು ಆ ತಾಯಿ ಪಡುವಂಥ ವೇದನೆ ದುಃಖ ಯಾರಿಗೆ ಹೇಳ್ಕೋಬೇಕು? ಈ ಕಷ್ಟವನ್ನು ಯಾರಿಗೆ ಹೇಳ್ಕೊಳ್ಬೇಕು? ವೈದ್ಯರ ಹತ್ರ ಹೇಳ್ಕೋಬೇಕು. ವೈದ್ಯರ ಹತ್ರ ಹೇಳಿದ್ರೆ ಇರುವಂಥ ದುಡ್ಡು ಖಾಲಿ ಮಾಡಿದ್ದಾರೆ, ಹಣವನ್ನು ಖಾಲಿ ಮಾಡಿದ್ದಾರೆ, ವಿನಃ ರೋಗ ವಾಸಿ ಮಾಡಿಲ್ಲ ರೀ. ಆಕೆಯಲ್ಲಿ ಇರುವಂಥ ರೋಗ ವಾಸಿಯಾಗಿಲ್ಲ, ದುಡ್ಡು ಖಾಲಿಯಾಗಿದೆ, ಹಣವನ್ನು ಖಾಲಿಯಾಗಿದೆ. ಹಣ ಖಾಲಿಯಾಗಿದೆ, ರೋಗ ವಾಸಿಯಾಗಿಲ್ಲ, ಇನ್ನೂ ಹೆಚ್ಚುತ್ತಾ ಬಂತು ಅಂತಿದೆ. ಇನ್ನೊಂದು ಮಾತು ಹೇಳಿದ್ದಾರೆ ಪ್ರೇಯರ್, ಏನು ಗೊತ್ತಾ? ಅದರಲ್ಲಿ ನೋಡುವಾಗ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ. ವೈದ್ಯರಿಂದ ಕಷ್ಟನಾ ಏನ್ರಿ? ವೈದ್ಯರ ಮೂಲಕ ಒಳ್ಳೆಯದಾಗಬೇಕೆ ವಿನಃ ಕಷ್ಟವನ್ನು ಅನುಭವಿಸಬಾರ್ದು. ಪೇಷಂಟ್ಗಳು, ರೋಗಿಗಳು, ಅಂದರೆ ರೋಗದಲ್ಲಿ ಇದ್ದಂಥ ಒಬ್ಬ ರೋಗಿ ಡಾಕ್ಟರ್ ಬಳಿಯಲ್ಲಿ ಹೋದಾಗ ಆ ರೋಗಿ ಆರೋಗ್ಯವಾಗಿ ಮನೆಗೆ ಬರಬೇಕು. ಆದರೆ ಅನೇಕ ವೈದ್ಯರಿಂದ ಕಷ್ಟವನ್ನು ಅನುಭವಿಸಿದ್ದಾಳಂತೆ. ಅನೇಕ ವೈದ್ಯರಿಂದ ಕಷ್ಟವು ಯಾವ ರೀತಿ ಕಷ್ಟಪಟ್ಟಿರ್ತಾರೆ ಏನ್ರಿ? ಮಹಿಳೆಯರಿಗೆ ಗೊತ್ತು ರೀ ಅವ್ರ ಕಷ್ಟ ಅವ್ರಿಗೇ ಗೊತ್ತು ಪ್ರಿಯರೇ. ನಮಗೇನು ಗೊತ್ತಾಗುತ್ತೆ ಪ್ರಿಯರೇ? ಕಷ್ಟಪಡೋರು ಅವ್ರಿಗೆ ಗೊತ್ತು ಆ ಕಷ್ಟ ಏನು ಅನ್ನೋದು. ದುಃಖದಲ್ಲಿರ್ತಾರೆ ಪ್ರಿಯರೇ. ಒಂದು ವೇಳೆ ನೀವು ದುಃಖದಲ್ಲಿದ್ದೀರಾ, ಒಂದು ವೇಳೆ ನೀವು ಕಷ್ಟದಲ್ಲಿದ್ದೀರಾ, ಒಂದು ವೇಳೆ ವೇದನೆಯಲ್ಲಿ ಇದ್ದೀರಾ, ನೀನು ಪಡುವಂಥ ವೇದನೆ, ನೀನು ಪಡುವಂಥ ಕಷ್ಟ, ನೀನು ಪಡುವಂಥ ದುಃಖವು ಸ್ವಲ್ಪ ದಿನ ಸ್ವಲ್ಪ ದಿನ. ಆರೋಗ್ಯವಾಗಿದ್ದೀಯಾ? ಸಂತೋಷಪಡು. ಬೇರೆ ರೀತಿಯಲ್ಲಿ ತೊಂದರೆ ಬಂದಿದೆಯಾ? ಪರವಾಗಿಲ್ಲ, ಎದುರಿಸು, ಪರವಾಗಿಲ್ಲ, ಜಯಿಸು. ನೀನು ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆಗಳು ಬಂದರೂ ದೇವರನ್ನು ಅಪ್ಪಿಕೊಂಡು ದೇವರ ವಾಕ್ಯಕ್ಕೆ ತಲೆ ಬಾಗಿಸಿ ಭಕ್ತಿಯಿಂದ ನೀನು ನಿಂತ್ಕೋಬೇಕು. ನೀನು ಭಕ್ತಿಯಿಂದ ದೇವರಿಗೋಸ್ಕರ ನಿಂತ್ಕೋಬೇಕು. ದೇವರನ್ನು ಕುರಿತು ನೀನು ಯೋಚನೆ ಮಾಡಬೇಕು, ಭಕ್ತಿಯಿಂದ ನೀನು ನಡಿಬೇಕು. ಒಂದು ವೇಳೆ ಕಷ್ಟ ಇದೆ ಎಂದು ದುಃಖದಲ್ಲಿದ್ದೀಯಾ? ಹಾಗಿದ್ದರೆ ಈ ಮಹಿಳೆಯನ್ನು ನೀನು ನೋಡು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ನರಳಾಡ್ತಾ ಇದ್ದಾಳಂದರೆ ಏನು ಗತಿ? ಏನು ಪ್ರಿಯರೇ, ಏನಮ್ಮ ಗತಿ? ಎಲ್ಲಿಗೋದ್ರೂ ಸಮಾಧಾನ ಇಲ್ವಲ್ಲ. ಪ್ರತಿನಿತ್ಯ ಕೂಡ ಏನ್ರಿ ರಕ್ತ ಹೋಗ್ತಾ ಇದ್ದರೆ ಆ ತಾಯಿ ಗತಿ ಏನ್ರಿ? ಗತಿ ಇರುವಂಥ ಆಸ್ತಿ ಪಾಸ್ತಿ ಎಲ್ಲ ಖಾಲಿಯಾಗಿದೆ, ಎಲ್ಲ ಖಾಲಿ. ಮನೆ ಮಠ ಏನೇನಿದೆ ಎಲ್ಲ ಖಾಲಿ, ಎಲ್ಲ ಮಾರ್ಕೊಂಡು ಒಟ್ಟಿನಲ್ಲಿ ನಾನು ಆರೋಗ್ಯಳಾದರೆ ಸಾಕು, ನನ್ನಲ್ಲಿ ಇರುವಂಥ ರೋಗವು ನಿವಾರಣೆ ಆದರೆ ಸಾಕು ಅಂತ ಇದ್ದಾಳೆ ಪ್ರಿಯರೇ. ಇರೋ ಆಸ್ತಿ ಎಲ್ಲ ಖಾಲಿಯಾಗಿದೆ, ಪ್ರಯೋಜನ ಇಲ್ವಂತೆ. ಪ್ರತಿನಿತ್ಯ ಮತ್ತೆ ಬೆಳೀತಾ ಇದೆ, ಹೆಚ್ಚುತ್ತಾ ಬಂತು ಅಂತೆ. ರೋಗವು ಇನ್ನೂ ಹೆಚ್ಚುತ್ತಾ ಇದೆ, ಕಡಿಮೆ ಆಗಿಲ್ಲ. ಇನ್ನೂ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗಿಲ್ಲವಂತೆ. ನೀವೇನು ಮಾಡ್ತೀರ? ಒಂದು ವೇಳೆ ನಿಮ್ಗೆ ಇಂಥ ಸಮಸ್ಯೆಗಳು ಬಂದಾಗ ಏನು ಮಾಡ್ತೀರಾ? 1 ತಿಂಗಳ ಬಂದರೆ ತಡ್ಕೊಳಕ್ಕಾಗುತ್ತಾ? 2 ತಿಂಗಳ ಬಂದರೆ ತಡ್ಕೊಳಕ್ಕಾಗುತ್ತಾ? ಇಲ್ಲ 1 ವರ್ಷ ಬಂತು ಅಂದರೆ, ಇಂಥ ಸಮಸ್ಯೆಗಳು ಬಂತು ಅಂದರೆ ತಡ್ಕೊಳಕ್ಕಾಗುತ್ತಾ? ಸತ್ತೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀರಾ? ತುಂಬ ಜನ ಸತ್ತೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಬೇಡವೇ ಬೇಡ, ಜೀವನ ಅಂತ ಉರ್ಲಾಕೊಂಡು ಸಾಯ್ಬೇಕಂತ. ಉರ್ಲಾಕೊಂಡು ಸತ್ತೋದ್ರೆ ನರಕಕ್ಕೆ ಹೋಗ್ತೀರಾ ಒಂದು ಕ್ಷಣದಲ್ಲಿ, ಅಷ್ಟೇ, ಡೌಟೇನಿಲ್ಲ. ಉರ್ಲಾಕೊಂಡು ಸಾಯೋದಾಗಲಿ, ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ, ಒಂದು ವೇಳೆ ಆ ರೀತಿ ಮಾಡಿಕೊಂಡ್ರೆ ಒಂದೇ ಒಂದು ಕ್ಷಣದಲ್ಲಿ ನರಕದಲ್ಲಿ. ಅಂದರೆ ಇಲ್ಲಿ ಕಷ್ಟವನ್ನು ತಪ್ಪಿಸ್ಕೊಳ್ಬೇಕು ಎಂದು ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಸತ್ತ ಕ್ಷಣದಲ್ಲೇ ಕೋಟಿ ಪಟ್ಟು ನಿನಗೆ ಬಾಧೆ ಪ್ರಾರಂಭವಾಗುತ್ತೆ ನರಕದಲ್ಲಿ. ಯಾಕೆಂದರೆ ಈ ಲೋಕದಲ್ಲಿ ಬದುಕಿರುವಂಥ ನೀನು ಸಾಯುವಂಥ ಅಧಿಕಾರ ನಿನಗಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅಧಿಕಾರ ನಿನಗಿಲ್ಲ. ಸಾಯುವಂಥ ಅಧಿಕಾರ ನಿನಗಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅಧಿಕಾರ ನಿನಗಿಲ್ಲ. ಕೊನೆ ತನಕ ನೀನು ಜೀವಿಸಬೇಕು. ಕಷ್ಟ ಇದ್ದರೂ ದುಃಖ ಇದ್ದರೂ ಏನೇ ಇರಲಿ ನೀನು ಜೀವಿಸಬೇಕು. ದೇವ್ರ ಮೇಲೆ ಭಾರಕ್ಕೆ ಹೋಗ್ತಾ ಇರಬೇಕು. ಅಯ್ಯೋ ನನಗೆ ನೋವು ಕಡಿಮೆ ಆಗ್ತಾ ಇಲ್ಲ, ಅಯ್ಯೋ ನನಗೆ ಕಾಲು ನೋವು ಕಡಿಮೆ ಆಗ್ತಾ ಇಲ್ಲ, ಕೈ ನೋವು ಕಡಿಮೆ ಆಗ್ತಾ ಇಲ್ಲ, ನನ್ನಲ್ಲಿರುವಂಥ ರೋಗ ಹೋಗ್ತಾ ಇಲ್ಲ, ನಾನು ಯಾಕೆ ಬದುಕಿರಲಿ, ನಾನು ಸತ್ತು ಹೋಗ್ಲಾ, ನನ್ನ ಜೀವನ ಬೇಡ ಅಂತ ಈ ರೀತಿ ದುಃಖದಲ್ಲಿದ್ದೀರಾ? ಹಾಗಿದ್ದರೆ 12 ವರ್ಷಗಳಿಂದ ರೋಗದಲ್ಲಿ ಇದ್ದಂಥ ಈ ಮಹಿಳೆಯನ್ನು ಒಂದು ಸಾರಿ
ನೆನಪಿಗೆ ತಂದುಕೊಳ್ಳ್ರಿ. ಯಾವ ರೀತಿ ಅನುಭವಿಸಿರ್ಬೋದು, ಯಾವ ರೀತಿ ದುಃಖ ಪಟ್ಟಿರ್ಬೋದು, ಯಾವ ರೀತಿ ಕಷ್ಟವನ್ನು ಅನುಭವಿಸಿರ್ಬೋದು ಆ ಮಹಿಳೆ. ಆಕೆಗಿಂತ ದೊಡ್ಡ ಕಷ್ಟ ನಿನಗಿದೆಯಾ? ದೊಡ್ಡ ಶ್ರಮೆ ನಿನಗಿದೆಯಾ? ಏನಿದೆ? ನೀನು ಪ್ರಯತ್ನ ಮಾಡಿದರೆ, ದೇವರ ಬಳಿಗೆ ಬಂದು ದೇವರನ್ನು ಅಪ್ಪಿಕೊಂಡು ಸ್ವಲ್ಪ ನೀನು ಪ್ರಯತ್ನ ಮಾಡಿದರೆ, ಜಾಗ್ರತೆ ತಗೊಂಡ್ರೆ ನಿನಗಿರುವಂಥ ಕಷ್ಟಗಳು ಪರಿಹಾರ ಆಗುತ್ತೆ. ಒಂದು ವೇಳೆ ಕಷ್ಟಗಳು ಪರಿಹಾರ ಆಗಿಲ್ವಾ, ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಲೋಕದಲ್ಲಿರುವಂಥ ಸ್ವಲ್ಪ ಕಷ್ಟ ಅನುಭವಿಸಲೇಬೇಕು. ಏನೇ ಬಂದರೂ ಅನುಭವಿಸಿದವರು ಧನ್ಯರು. ಈ ಮಹಿಳೆಗೆ ಒಂದು ಆಲೋಚನೆ ಬಂದಿದೆ. ಸುಮಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದಾಳಲ್ಲ, ಆಕೆಗೆ ಒಂದು ವಿಷಯ ಗೊತ್ತಾಗಿದೆ. ಯೇಸು ಪ್ರಭು ಅನೇಕರಿಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ ಎನ್ನುವಂಥ ಸಂಗತಿಯನ್ನು ಕೇಳಿದ್ದಾಳೆ ಆ ಮಹಿಳೆ. ಆದರೆ ಆ ಮಹಿಳೆ ಆಲೋಚನೆ ಮಾಡಿದಂಥ ಆಲೋಚನೆ ಯಾರೂ ಕೂಡ ಮಾಡಿಲ್ಲ ರೀ. ಎಷ್ಟು ದೊಡ್ಡ ನಂಬಿಕೆಯಿಂದ ಬಂದಿದ್ದಾಳೆ ಗೊತ್ತಾ? ಎಷ್ಟು ದೊಡ್ಡ ನಂಬಿಕೆಯಿಂದ ಬಂದಿದ್ದಾಳೆ ಗೊತ್ತಾ? ಎಷ್ಟು ಅದ್ಭುತವಾದಂಥ ನಂಬಿಕೆ ಇದೆ ಗೊತ್ತಾ ಆ ತಾಯಿಯಲ್ಲಿ. ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ ಆಕೆ ನೋಡಿದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಇಷ್ಟು ವರ್ಷಗಳು ಶ್ರಮೆ ಅನುಭವಿಸಿರುವಂತಹ ತಾಯಿ ಚರಿತ್ರೆ ಆಲೋಚನೆ ಮಾಡುವಾಗ ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದಾಳೆ ಪ್ರಿಯರೇ. ಯೇಸು ಪ್ರಭು ಬಗ್ಗೆ ಕೇಳಿದ್ದಾಳೆ. ಕೇಳಿದ ನಂತರ ಒಂದು ಅದ್ಭುತವಾದಂಥ ಆಲೋಚನೆ ಮಾಡಿದ್ದಾರೆ. ನಾನು ಯೇಸು ಸ್ವಾಮಿ ಬಳಿ ಹತ್ರ ಹೋಗಿ ನನಗೆ ಸ್ವಸ್ಥತೆ ಮಾಡು ಅಂತ ಕೇಳೋದು ಬೇಡ, ಆದರೆ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಏನದು? ಯೇಸು ಸ್ವಾಮಿ ಧರಿಸಿಕೊಂಡಿರೋಂಥ ವಸ್ತ್ರವನ್ನು ಮುಟ್ಟಿದರೆ ಸಾಕು, ಖಂಡಿತ ನಾನು ಸ್ವಸ್ಥತೆ ಹೊಂದುತ್ತೀನಿ ಅಂತ ಅದ್ಭುತವಾದಂಥ ನಂಬಿಕೆ ರೀ. ಆ ನಂಬಿಕೆ ನಮಗಿದೆಯಾ? ಇದೆಯೇನ್ರಿ? ಯೇಸು ಸ್ವಾಮಿ ಧರಿಸಿಕೊಂಡಿರುವಂಥ ವಸ್ತ್ರವನ್ನು ಮುಟ್ಟಿದರೆ ಸಾಕು, ನನ್ನಲ್ಲಿರುವಂಥ ರೋಗ ಖಂಡಿತವಾಗಿ ಆಗುತ್ತೆ ಅಂತ ನಂಬಿದ್ದಾಳ. ಎಂಥ ನಂಬಿಕೆ! ಒಂದು ಸಾರಿ ನೋಡಿದ್ರೆ ಆಶ್ಚರ್ಯವಾಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರೋ. ಒಂದು ಸಾರಿ ನೋಡಿ 26ನೇ ವಚನ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳೆದುಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಆತನ ಉಡುಪನ್ನು ಅಂದರೆ ಎಂಥ ಆಲೋಚನೆ ಮಾಡಿದ್ದಾಳೆ ಆ ಮಹಿಳೆ ಅಂತ ನೋಡುವಾಗ, ನಾನು ಆತನ ಬಳಿಯಲ್ಲಿ ಹೋಗಿ ನಿಂತುಕೊಂಡು ಅಯ್ಯ ಈ ರೀತಿ ಆಗಿದೆ ಅಂತ ಹೇಳೋದು ಬೇಕಾಗಿಲ್ಲ. ಆತನು ಧರಿಸಿಕೊಂಡಿರುವಂಥ ಉಡುಪು ಮುಟ್ಟಿದರೆ ಸಾಕು, ನಾನು ಖಂಡಿತವಾಗಿ ಸ್ವಸ್ಥತೆ ಹೊಂದುತ್ತೀನಿ ಎನ್ನುವಂಥ ದೊಡ್ಡ ನಂಬಿಕೆ ಪ್ರಿಯರೇ. ಅದ್ಭುತವಾದಂಥ ನಂಬಿಕೆ, ದೊಡ್ಡ ನಂಬಿಕೆ. ವಸ್ತ್ರ ಮುಟ್ಟಿದರೆ ಸ್ವಸ್ಥತೆ ಆಗುತ್ತಾ? ಅಂದರೆ ಯೇಸು ಪ್ರಭುವಲ್ಲಿ ಆ ಒಂದು ಶಕ್ತಿ ಇದೆ ಅಂತ ಆ ಮಹಿಳೆಗೆ ಗೊತ್ತಾಗಿದೆ ರೀ. ಅಲ್ಲಿರುವಂಥ ಯೆಹೂದ್ಯರಿಗೆ ಅರ್ಥ ಆಗಿಲ್ಲ ಪ್ರಿಯರಾದ ದೇವರ ಮಕ್ಕಳೇ. ಯೇಸು ಪ್ರಭು ಪವರ್ ಏನು ಅನ್ನೋದು ಅಲ್ಲಿರುವಂಥವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ. ಊಟದಗೋಸ್ಕರ, ಆಹಾರದಗೋಸ್ಕರ ಯಾವುದಕ್ಕೋ ಹಿಂಬಾಲಿಸ್ತಾ ಇದ್ದಾರೆ. ಆತನಲ್ಲಿ ಇರುವಂಥ ಪವರ್, ಶಕ್ತಿ ಎಂಥದ್ದು ಎನ್ನುವಂಥ ಸಂಗತಿ ಅಲ್ಲಿರುವಂಥ ಯಾರು ಕೂಡ ಗಮನಿಸಿಲ್ಲ. ಆ ಮಹಿಳೆಗೆ ಬಂದಿದೆ, ಎಂಥ ಆಲೋಚನೆ ಬಂದಿದೆ ಗೊತ್ತಾ? ಒಟ್ಟಿನಲ್ಲಿ ಆ ಸ್ವಾಮಿ, ಯೇಸು ಸ್ವಾಮಿ ಧರಿಸಿಕೊಂಡಿರುವಂಥ ವಸ್ತ್ರವನ್ನು ಮುಟ್ಟಿದರೆ ಸಾಕು, ನಾನು ಆರೋಗ್ಯವಂತಳಾಗ್ತೀನಿ ಅಂತ. ಏನಮ್ಮ ನಿನಗಿದೆಯಮ್ಮ? ಅಯ್ಯೋ ಎಷ್ಟು ವರ್ಷ ಆಯಿತು ನಾನು ಹೋಗಿ ಆದರೂ ಪರವಾಗಿಲ್ಲ ಅಂತ ದೊಡ್ಡ ದೇವ್ರು ನಮ್ಗೆ ಸಿಕ್ಕಿದಾನಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ನಾವು. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವನೆ ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು, ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು. ನನಗೆ ಕಾಡಿದೆ. ಎಷ್ಟು ವರ್ಷ ಕಾಡಿದೆ? 12 ವರ್ಷದಿಂದ ಕಾಡಿದೆ ನನಗೆ ರೋಗವು. 12 ವರ್ಷದಿಂದ ನರಳಾಡ್ತಾ ಇದ್ದೀನಿ, ದುಃಖದಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ. ಎಷ್ಟು ಮಂದಿ ವೈದ್ಯರಿಗೆ ತೋರಿಸಿದ್ರು ಆಗಲಿಲ್ಲ. ಆದರೆ ಯೇಸು ಸ್ವಾಮಿ ಬಳಿಗೆ ಬಂದರೆ ಸಾಕು, ಖಂಡಿತವಾಗಿ ನಾನು ಸ್ವಸ್ಥತೆ ಹೊಂದಿಕೊಳ್ತೀನಿ ಎಂಬ ನಂಬಿಕೆಯಿಂದ ಬಂದಿದ್ದಾಳೆ ಪ್ರಿಯರೇ. ಅದು ಒಂದು ಅದ್ಭುತವಾದಂಥ ದೊಡ್ಡ ಕ್ರಿಯೆ ಪ್ರಿಯರಾದ ದೇವ್ರ ಮಕ್ಕಳಿದೆ. ಅದು ರೀ ಅದ್ಭುತ, ಯೇಸು ಪ್ರಭು ಮಾಡಿರುವಂಥ ಅದ್ಭುತ.
ಆಕೆಯಲ್ಲಿರುವಂಥ ಒಂದು ನಂಬಿಕೆಯನ್ನು ಕುರಿತು ಯೋಚನೆ ಮಾಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ನಮಗಿದೇನ್ರಿ ನಂಬಿಕೆ ಇದೆಯೇನ್ರಿ? ನಮಗೆಂಥ ನಂಬಿಕೆ ಇದೆ ರೀ? ನಮ್ಮ ನಂಬಿಕೆ ಎಂಥದ್ದು ಪ್ರಿಯರೇ? ಒಂದು ಸರಿ ಗಮನಿಸ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮಲ್ಲಿರುವಂಥ ನಂಬಿಕೆನಾ? ನಮ್ಮಲ್ಲಿರುವಂಥ ನಿಜವಾದ ವಿಶ್ವಾಸ ಇದೆಯಂತೀರಾ? ಸ್ವಲ್ಪ ಕಷ್ಟ ಬಂದರೆ ಎಲ್ಲಿದ್ದಾನೆ ಏಸಯ್ಯ ಅಂತೀವಿ. ಏಸಯ್ಯ ನೀನು ಎಲ್ಲಿದ್ದೀಯಯ್ಯ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವಾ? ಕೆಲವರು ಅಂತಾರೆ ಪ್ರಿಯರೇ, ಏಸಯ್ಯ ನಾನು ದುಃಖದಲ್ಲಿದ್ದೀನಿ ನಿನಗೆ ಗೊತ್ತಿಲ್ವಾ? ನನ್ನ ದುಃಖ ತೊಲಗಿಸು ಏಸಯ್ಯ, ನನ್ನ ಕಷ್ಟವನ್ನು ತೊಲಗಿಸು ಏಸಯ್ಯ. ಏನಮ್ಮ 4 ದಿನ ಕಷ್ಟ ಅನುಭವಿಸೋಕ್ಕಾಗಲ್ವಾ? 4 ದಿನ ದುಃಖವನ್ನು ಅನುಭವಿಸೋಕ್ಕಾಗಲ್ವಾ? ನಿಜವಾದ ನಂಬಿಕೆ ಇದೆಯಾ? ನಿಜವಾದ ಒಂದು ವಿಶ್ವಾಸ ಇದೆಯಾ? ದೇವ್ರ ಮೇಲೆ ನಿಜವಾದ ಪ್ರೀತಿ ಇದೆಯಾ? ನಿಜವಾಗ್ಲೂ ಪ್ರೀತಿ ಇರಬೇಕು, ನಿಜವಾದ ಭಕ್ತಿ ಇರಬೇಕು, ನಿಜವಾದ ನಂಬಿಕೆ ಇರಬೇಕು ಪ್ರಿಯರೇ. ಇದು 1ನೇ ಶತಮಾನದಲ್ಲಿ ರಕ್ತ ಕುಸುಮ ರೋಗದ ಸ್ತ್ರೀಯಳಿಗೆ ಆಗಿರುವಂಥ ಅದ್ಭುತ, ದೊಡ್ಡ ಅದ್ಭುತ. ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು, ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಅಂದರೆ 12 ವರ್ಷದಿಂದ ಕುಸುಮ ರೋಗದಿಂದ ಇದ್ದಂಥ ಈ ಮಹಿಳೆಯನ್ನು ಕುರಿತು ಅಲ್ಲಿರುವಂಥ ಎಲ್ಲರಿಗೂ ಗೊತ್ತು. ಎಲ್ಲರೂ ಆಕೆಯನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಆಕೆಯನ್ನು ಹೀನವಾಗಿ ಪಾಪಿ ಎಂದು ನೋಡ್ತಾ ಇದ್ದಾರೆ. ಎಷ್ಟು ಅವಮಾನ ಮಾಡಿರ್ಬೋದು ಆಕೆಗೆ. ನೀನು ದೊಡ್ಡ ಪಾಪಾತ್ಮಳು, ನೀನು ದುಷ್ಟಳು, ಜನ ಸುಮ್ಮನಿರ್ತಾರೇನ್ರಿ? ಏನ್ರಿ ಜನ ಸಾಮಾನ್ಯರ ಇವರು? ಬದುಕಿರುವಾಗಲೇ ಮಾತಿನಿಂದ ಕೊಂದಾಕುವಂಥ ಕ್ರೂರರು, ಮಾತಿನ ಮೂಲಕ ಚಾಡಿ ಹೇಳುವಂಥ ಕ್ರೂರರು, ಮಾತಿನ ಮೂಲಕ ಕೈಮಾ ಮಾಡುವಂಥ ಕ್ರೂರ ಜಾತಿ ಮಾನವ ಜಾತಿ. ಗೊತ್ತಾ? ಮಾತಿನ ಮೂಲಕ ತಿವಿದು ಮಾತಿನ ಮೂಲಕ ಕೈಮಾ ಮಾಡುವಂಥ ಕಟಗರು ನೋಡಿದ್ದೀವಿ ನಾವು, ಕೈಮಾ ಮಾಡೋರು. ಆದರೆ ಮಾತಿನ ಮೂಲಕ ಕೈಮಾ ಮಾಡುವಂಥ ಕಟಗರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ತಿವಿಯೋರು ಮಾತಿನ ಮೂಲಕ ತಿವಿತಾ ಇರ್ತಾರೆ, ಚಾಡಿ ಹೇಳಿ ಕೊಂದಾಕ್ತಾ ಇರ್ತಾರೆ. ಬದುಕಿರುವಂಥ ಮನುಷ್ಯನನ್ನು ಕೊಂದಾಕುವಂಥ ನೀಚರು ಈ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಭಕ್ತರು ಎಂದು ಹೇಳುವಂಥ ಕ್ರೈಸ್ತರಲ್ಲೇ ಇಂಥ ನೀಚರು ಇದ್ದಾರೆ ಪ್ರಿಯರೇ. ಯಾರು ಯಾವ ರೀತಿ ಇದ್ದರೂ ಪರವಾಗಿಲ್ಲ, ಭಕ್ತಿಯಿಂದ ಜೀವಿಸ್ರಿ ಪ್ರಿಯರಾದ ದೇವರ ಮಕ್ಕಳೇ. ಯಾವನು ಯಾವ ರೀತಿ ಇದ್ದರೂ ಪರವಾಗಿಲ್ಲ, ಸಾಯ್ತಾನೆ ಅವನು. ಏನ್ರಿ, ಹೊಟ್ಟೆ ಕಿಚ್ಚು ಪಡುವವನು, ಚಾಡಿ ಹೇಳುವವನು, ಅಸಹ್ಯ ಪಡುವವನು, ಅಪಹಾಸ್ಯ ಮಾಡುವವನು ಖಂಡಿತವಾಗಿ ಭಯಂಕರವಾದ ರೀತಿಯಲ್ಲಿ ಸತ್ತೋಗ್ತಾನೆ. ಸತ್ತ ನಂತರ ನರಕಕ್ಕೆ ಹೋಗ್ತಾನೆ. ನಿನ್ನನ್ನು ನೀನು ತಗ್ಗಿಸ್ಕೊಂಡಿಲ್ಲ, ಗರ್ವ ಇದೆ, ಅಹಂಕಾರ ಇದೆ, ಸೊಕ್ಕೆ ಇದೆ ಅಂದರೆ ದೇವರು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಕಷ್ಟ ಇದೆಯಾ, ದುಃಖ ಇದೆಯಾ? ಆ ಸ್ತ್ರೀಗಳನ್ನು ನೋಡಿ, ಎಷ್ಟು ಕಷ್ಟಪಟ್ಟಿದ್ದಳು, ಎಷ್ಟು ದುಃಖಪಟ್ಟಿದ್ದಳು. ಅಷ್ಟು ಪಟ್ಟಿರುವಂಥ ಆಕೆ 12 ವರ್ಷ ಅನುಭವಿಸಿದ್ದಾಳೆ. ಆನಂತರ ಯೇಸು ಪ್ರಭು ನನಗೆ ಸ್ವಸ್ಥತೆ ಮಾಡ್ತಾನೆ ಎನ್ನುವಂಥ ಏನ್ರಿ ಭಕ್ತಿಯಿಂದ ಕೇವಲ ಯೇಸು ಸ್ವಾಮಿ ವಸ್ತ್ರವನ್ನು ಮುಟ್ಟಿದ್ದಾಳೆ ಪ್ರಿಯರೇ. ಯೇಸು ಕ್ರಿಸ್ತನು ಧರಿಸಿಕೊಂಡಿರುವಂಥ ಉಡುಪನ್ನು. ಆ ನಂಬಿಕೆ ನೋಡಿ, ಆ ಅಮ್ಮನಲ್ಲಿರುವಂಥ ನಂಬಿಕೆ, ಆ ತಾಯಿಯಲ್ಲಿರುವಂಥ ನಂಬಿಕೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಮತ್ತು ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾನೆ, ನನ್ನಲ್ಲಿ ಶಕ್ತಿ ಹೋಯಿತು ಅಂದಾನೆ. ಯಾಕೆ ಹೇಳಿದ್ದಾನೆ ಆ ಮಾತು? ಆ ಮಹಿಳೆ ಬಂದು ಅಲ್ಲಿ ಹೇಳ್ಬೇಕು. ಇವಾಗ ಆ ಮಹಿಳೆ ಬಂದು ಆಗಿರುವಂಥ ಕಾರ್ಯಕ್ರಮ ಡೂಪ್ಲಿಕೇಟ್ ಅಲ್ಲ, ಇವ್ರು ಹೇಳ್ತಾರೆ ಡೂಪ್ಲಿಕೇಟ್ ಕಾರ್ಯಕ್ರಮ. ಹೇಳು ಅಂತ ಏನು ಹೇಳೋದು ಇಲ್ಲಿ? ಏನೂ ಆಗಿಲ್ಲ, ಎಂಥದ್ದು ಹೇಳೋದು? ಈಗಿನ ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಸುವಾರ್ತೆಗೋಸ್ಕರ ಕಷ್ಟಪಡಬೇಕು. ರೋಗ ಹೋಯಿತು, ಉದ್ಯೋಗ ಬಂತು ಅಂತ ಇದ್ರಿಗೋಸ್ಕರ ಅಲ್ಲ. ನೀನು ನಿಜವಾಗ್ಲೂ ನಂಬಿಕೆ ಮೇಲೆ, ನಿಜವಾಗ್ಲೂ ಭಕ್ತಿ ಮೇಲೆ ಇದ್ದರೆ ದೇವ್ರು ಕಾಪಾಡ್ತಾರೆ. ಖಂಡಿತವಾಗಿ ದೇವರೇ ನಿನ್ನನ್ನು ಕಾಪಾಡ್ತಾರೆ, ದೇವರೇ ನಿನ್ನನ್ನು ರಕ್ಷಿಸ್ತಾರೆ.
ಆದರೆ 1ನೇ ಶತಮಾನದಲ್ಲಿ ಕೊಟ್ಟಿರುವಂಥ ಕುಂಟರಿಗೆ ಕಾಲು ಬರುವಂಥದ್ದು, ಕುರುಡರಿಗೆ ಕಣ್ಣು ಬರುವಂಥದ್ದು, ಅದು ಕೂಡ ಈಗಿನ ಕಾಲದಲ್ಲಿ ಆಗುತ್ತೆ ಎನ್ನುವಂಥದ್ದು ತಪ್ಪಿನ ಆಲೋಚನೆ ಅದು. ಆದರೆ 1ನೇ ಶತಮಾನದಲ್ಲಿ ಆಗಿರುವಂಥ ಅದ್ಭುತಗಳು ನೋಡ್ತಾ ಇದ್ದರೆ ಮಹಾ ಅದ್ಭುತಗಳು ಪ್ರಪಂಚ ದೇಶದಲ್ಲಿ ಯಾರೂ ಕೂಡ ಮಾಡಿಲ್ಲ ರೀ. ಅಷ್ಟು ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾನೆ ಯೇಸು ಕ್ರಿಸ್ತನು, ಅಪೊಸ್ತಲರು, ಪೌಲನು ಕೂಡ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರಿ, ಎಷ್ಟು ಅದ್ಭುತವಾದಂಥ ನಂಬಿಕೆ ರೀ ಆ ತಾಯಿಯಲ್ಲಿರುವಂಥ ನಂಬಿಕೆ ರೀ. ನಂಬಿಕೆ ಮೂಲಕ ಏನ್ರಿ ಸ್ವಸ್ಥತೆ ಹೊಂದಿದ್ದಾಳೆ. ಆಮೇಲೆ ನೋಡಿ, ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ಮಾತಾಡ್ತಾ ಇದ್ದಾಳೆ ಅಷ್ಟು ಜನರ ಮಧ್ಯದಲ್ಲಿ. ಹೀಗಿರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗಿ, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಧೈರ್ಯ ಹೋಗುಮ್ಮ, ಸಮಾಧಾನವಾಗಿರಮ್ಮ, ದೇವರನ್ನ ಧ್ಯಾನಿಸ್ಕೊಂಡು. ಪ್ರಿಯರಾದ ದೇವ್ರ ಮಕ್ಕಳಿರ, ಆಕೆ ಅನುಭವಿಸಿರುವಂಥ ಕಷ್ಟವನ್ನು ಗಮನಿಸ್ರಿ. ಎರಡನೇದಾಗಿ ಆಕೆಯಲ್ಲಿ ಇರುವಂಥ ನಂಬಿಕೆಯನ್ನು ಗಮನಿಸ್ರಿ. ಆಕೆಯಲ್ಲಿರುವಂಥ ನಂಬಿಕೆ, ಆಕೆ ಪಟ್ಟಿರುವಂಥ ಕಷ್ಟ ನಾವು ಪಟ್ಟಿದ್ದೀವ? ಆಕೆ ಪಟ್ಟಿರುವಂಥ ಮಹಾ ಶೋಧನೆ, ಮಹಾವೇದನೆ, 12 ವರ್ಷದಿಂದ ಕುಸುಮ ರೋಗದಿಂದ ನರಳಾಡ್ತಾ ಇದ್ದಾಳಲ್ಲ, ಅಷ್ಟೊಂದು ಭಯಂಕರವಾದಂಥ ನರಳಾಟವನ್ನು ನೀವೇನಾದರೂ ಅನುಭವಿಸಿದ್ದೀರಾ? ಇಲ್ಲ. ಏನು ಸ್ವಲ್ಪ ಕಷ್ಟ ಸುಖ ಬರ್ತಾ ಇರುತ್ತೆ, ಅದಕ್ಕೆ ತಾಳದೆ ಹೋಗ್ತಾ ಇದ್ದೀವಿ. ಎರಡನೇದಾಗಿ ಆ ತಾಯಿಯಲ್ಲಿರುವಂಥ ನಂಬಿಕೆ ನೋಡಿ, ಎಷ್ಟು ಅದ್ಭುತವಾದಂಥ ನಂಬಿಕೆ. ಈ ದಿನ ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೀವ? ಹಾಗಿದ್ದರೆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕಂತೆ. ಈ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕಂತೆ ಪ್ರಿಯರಾದ ದೇವರ ಮಕ್ಕಳಿರ. ಎಲ್ಲಿರುತ್ತೆ ಆ ಮಾತು? ಯೋಧನು ಬರೆದ ಪತ್ರಿಕೆ ಒಂದೇ ಅಧ್ಯಾಯ ಇರುತ್ತೆ, ಅದರಲ್ಲಿ 3ನೇ ವಚನ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಅಂದರೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಿರುವಂಥ ನಂಬಿಕೆ, ಅಂದರೆ ದೇವರ ವಾಕ್ಯವು ನಿನಗೆ ಒಪ್ಪಿಸಲ್ಪಟ್ಟಿದೆ ನೋಡಿ, ಈ ವಾಕ್ಯದ ನಿಮಿತ್ತವಾಗಿ ಹೋರಾಡಬೇಕಂತೆ. ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ನಿನ್ನಲ್ಲಿರುವಂಥ ದೇವರ ಪ್ರೀತಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ನಿನ್ನ ಭಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕು. ದೇವರ ವಾಕ್ಯವನ್ನು ಹಿಡಿದುಕೊಂಡು ಹೋರಾಡಬೇಕು. ಮೊದಲನೇದಾಗಿ ನೀನು ನಂಬಬೇಕು. ಎರಡನೇದಾಗಿ ನಿನ್ನ ಕುಟುಂಬದಲ್ಲಿರುವಂಥ ಎಲ್ಲರನ್ನೂ ಕೂಡ ದೇವರ ಮಾರ್ಗದಲ್ಲಿ ನಡೆಸಬೇಕು. ಆನಂತರ ಸಮಾಜದಲ್ಲಿ ಇರುವಂಥ ಅನೇಕರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು. ಮೊದಲನೇದಾಗಿ ನಿನ್ನ ನಂಬಿಕೆಯನ್ನು ನೀನು ಕಾಪಾಡ್ಕೋಬೇಕು. ಎರಡನೇದಾಗಿ ನಿನ್ನ ಕುಟುಂಬದಲ್ಲಿರುವಂಥ ಮಕ್ಕಳನ್ನು, ಹೆಂಡತಿಯನ್ನು, ಎಲ್ಲರನ್ನು ನೀನು ಕಾಪಾಡ್ಕೊಳ್ಬೇಕು. ಮೂರನೇದಾಗಿ ಸಮಾಜದಲ್ಲಿರುವಂಥ ಮನುಷ್ಯರನ್ನು ಕಾಪಾಡೋದಕ್ಕೆ ನೀನು ಸಿದ್ಧನಾಗಬೇಕು. ಕಷ್ಟ ಇದೆ ಎಂದು, ದುಃಖ ಇದೆ ಎಂದು, ಶೋಧನೆಗಳಿದೆ ಎಂದು ಅಲ್ಲೇ ಕೂತ್ಕೊಳ್ಬಾರ್ದು. ಆ ಕಷ್ಟವನ್ನು ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ಕಷ್ಟ ನೋಡಿ, ಇನ್ನು ಎಂತೆಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಕೆಲವರು 2 ಕಾಲುಗಳು ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು 2 ಕೈಗಳು ಇಲ್ಲದೇ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕಣ್ಣುಗಳು ಇಲ್ಲದೇ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅನೇಕ ರೋಗಗಳಿಂದ ಜೀವನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಜೀವನ ಮಾಡುತ್ತಿರುವಾಗ ನಿನಗೆ ಬಂದಿರುವಂಥ ಕಷ್ಟ ಎಷ್ಟು? ನಿನಗೆ 2 ಕಾಲಿಲ್ವಾ? 2 ಕೈ ಇಲ್ವಾ? ಕೈಗಳು ಕೊಟ್ಟಿದ್ದಾನೆ, ಕಾಲುಗಳು ಕೊಟ್ಟಿದ್ದಾನೆ, ಕಣ್ಣುಗಳು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಇದ್ದರೂ ಮತ್ತೆ ಏನು ಶೋಧನೆ ಬಂದಿದೆ, ಏನು ಸಮಸ್ಯೆಗಳಿದೆ, ಗಂಡನ ಮೂಲಕ ಸಮಸ್ಯೆ, ಹೆಂಡತಿ ಮೂಲಕ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ ಅಂತ ಹೇಳಿಕೊಂಡು ದುಃಖದಲ್ಲಿ, ವೇದನೆಯಲ್ಲಿ ಇದ್ದೀರಾ? ಸತ್ತೋಗಬೇಕು ಅಂದುಕೊಳ್ತಾ ಇದ್ದೀರಾ? ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂದುಕೊಳ್ತಾ ಇದ್ದೀರಾ? ಉರುಳಾಕೊಂಡು ಸತ್ತೋಗ್ಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಒಂದು ಸಾರಿ ಅಂಗವಿಕಲರನ್ನು ನೋಡಿ. 2 ಕಾಲು ಇಲ್ಲದವರಿದ್ದಾರೆ, 2 ಕೈಗಳು ಇಲ್ಲದವರಿದ್ದಾರೆ, 2 ಕಣ್ಣುಗಳು ಇಲ್ಲದವರಿದ್ದಾರೆ. ಅವರು ಕೂಡ ಬದುಕ್ತಾ ಇದ್ದಾರೆ. ನೀನು ಅವಮಾನವನ್ನು ತಾಳದೆ ಯಾಕೆ ಬದುಕಬೇಕು ಎಂದು ಯೋಚನೆಯಲ್ಲಿದ್ದೀಯಾ? ತಪ್ಪಿನ ಯೋಚನೆ.
ತಪ್ಪಾದ ಯೋಚನೆ, ದರಿದ್ರದ ಯೋಚನೆ, ಸೈತಾನನ ಯೋಚನೆ. ಆದುದರಿಂದ ನಿನ್ನನ್ನು ನೀನು ಸರಿಪಡಿಸಿಕೊಂಡು, ನಿನ್ನ ಭಕ್ತಿಯನ್ನು ಕಾಪಾಡಿಕೊಂಡು, ನಿನ್ನ ನಂಬಿಕೆಯನ್ನು ಕಾಪಾಡಿಕೊಂಡು ದೇವರ ಧ್ಯಾನದಲ್ಲಿ ಮುಂದೆ ಹೋಗು. ಕಷ್ಟ ಇದೆಯಾ? ಕಷ್ಟ ಇದ್ರೇ ನಿನಗೆ ಪರಲೋಕ ಸಿಗುತ್ತೆ. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದ್ದಾನಲ್ಲ, ನನ್ನ ನಿಮಿತ್ತ, ಸುವಾರ್ತೆ ನಿಮಿತ್ತ ಶೋಧನೆಗಳನ್ನು, ಕಷ್ಟವನ್ನು ಅನುಭವಿಸುವವರು ಧನ್ಯರು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ, 10-11. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗೆ ಬಹಳ ಫಲ ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದ್ದಾರಲ್ಲ. ಆದ್ದರಿಂದ ನೀವು ಭಯಪಡಬೇಡಿ. ಯಾಕಮ್ಮ ಭಯಪಡ್ತಾ ಇದ್ದೀರಾ? ಯಾರೋ ಶೋಧನೆಗಳು ಕೊಡ್ತಾ ಇದ್ದಾರಂತ ಭಯಪಡ್ತೀರಾ? ಬೇಡಮ್ಮ, ಧೈರ್ಯವಾಗಿರಿ, ಸಂತೋಷವಾಗಿರಿ. ಕಷ್ಟ ಇದೆಯಾ? ಆ ಕಷ್ಟದಲ್ಲಿ ನೀನು ದೇವರನ್ನು ಧ್ಯಾನಿಸ್ಕೊಂಡಿದ್ದರೆ ದೇವರು ಪರಲೋಕದಲ್ಲಿ ಅದ್ಭುತವಾದಂಥ ಕಟ್ಟಡವನ್ನು, ಭವನವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಪರಲೋಕದಲ್ಲಿ ಸಿಂಹಾಸನವನ್ನು ಕೊಡೋದಕ್ಕೆ ದೇವರು ನಿನಗೋಸ್ಕರ ಸಿದ್ಧನಾಗಿದ್ದಾನೆ. ಆ ಮಹಾಲೋಕದಲ್ಲಿ, ಪರಲೋಕದಲ್ಲಿ ಅದ್ಭುತವಾದಂಥ ಒಂದು ಕಟ್ಟಡವನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಸ್ವಲ್ಪ ಕಾಲ, ಈ ಕಾಲ ಎಷ್ಟು ಕಾಲ ಆಗುತ್ತಾ? ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲದಲ್ಲಿ ದೇವ್ರಿಗೋಸ್ಕರ ನೀನು ಕಷ್ಟಪಟ್ಟು ಭಕ್ತಿಯಿಂದ ನಡ್ಕೊಂಡ್ರೆ ಆ ಮಹಾಲೋಕದಲ್ಲಿ, ಅಂದರೆ ಪರಲೋಕದಲ್ಲಿ ನಿನಗೆ ಅದ್ಭುತವಾದಂಥ ಸ್ಥಳ ಸಿಗುತ್ತೆ. ಅಲ್ಲಿ ಸಂತೋಷವಾಗಿ, ಆರೋಗ್ಯವಾಗಿ, ಆನಂದವಾಗಿ ಜೀವಿಸ್ತೀಯ. ಈ ಲೋಕದಲ್ಲಿ ರೋಗ ಇದೆ ಎಂದು, ಇಲ್ಲ ಕೈಗಳು ಇಲ್ಲವೆಂದು, ಕಾಲುಗಳು ಇಲ್ಲವೆಂದು, ಅಂಗವಿಕಲನೆಂದು ತೊಂದರೆ ಪಡುವಂಥದ್ದು ಏನಿಲ್ಲ, ದುಃಖ ಪಡುವಂಥದ್ದು ಏನಿಲ್ಲ. ಇದ್ದದರಲ್ಲಿ ತೃಪ್ತಿಪಡಿ, ಇದ್ದದರಲ್ಲಿ ಸಂತೋಷಪಡಿ. ದೇವರನ್ನು ಧ್ಯಾನಿಸ್ಕೊಂಡಿರಿ. ಪರಲೋಕದಲ್ಲಿ ಉನ್ನತವಾದಂಥ ಸ್ಥಳವನ್ನು ನಿನಗೆ ಕೊಡ್ತಾನೆ. ಆ ಪರಲೋಕದಲ್ಲಿ ನಿತ್ಯ ಜೀವವನ್ನು, ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡಿಬೇಕಾದರೆ ನೀನು ಭಕ್ತಿಯಲ್ಲಿ ಜೀವಿಸಬೇಕು. ಆ ಮಹಿಳೆಯನ್ನು ನೋಡು. ಆ ಮಹಿಳೆ ಎಷ್ಟು ಶ್ರಮೆ ಪಟ್ಟಿದ್ದಾಳೋ, ಎಷ್ಟು ಶೋಧನೆಯನ್ನು ಅನುಭವಿಸಿದ್ದಾಳೋ ಒಂದು ಸರಿ ಗಮನಿಸು. ಎರಡನೇದಾಗಿ ಆಕೆಯಲ್ಲಿ ಇರುವಂಥ ನಂಬಿಕೆಯನ್ನು ಕೂಡ ನೀನು ಗಮನಿಸಿ ಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ಹೇಳುತ್ತಾ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಪ್ರಿಯರೇ, ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು. ಹೌದು ತಂದೆ, 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು 12 ವರ್ಷದಿಂದ ಶೋಧನೆಗಳನ್ನು, ಕಷ್ಟವನ್ನು ಅನುಭವಿಸಿದ್ದಾಳೆ ತಂದೆ. ನಿಮ್ಮ ಮಗನು ಪ್ರಭು ಯೇಸು ಕ್ರಿಸ್ತರು ಆ ಒಂದು ಸ್ಥಳದಲ್ಲಿ ಬಂದಾಗ ಕೇವಲ ಆತನು ಧರಿಸಿಕೊಂಡಿರುವಂಥ ಉಡುಪನ್ನು ಮುಟ್ಟಿದರೆ ಸಾಕು, ನನ್ನ ದೇಹದಲ್ಲಿ ಕಾಡುವಂಥ ಒಂದು ರಕ್ತ ಕುಸುಮ ರೋಗವು ಹೋಗುತ್ತೆ, ನಿಂತು ಹೋಗುತ್ತೆ ಅಂತ ನಂಬಿಕೆಯಿಂದ ತಂದೆ, ಆ ಮಗಳು ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಧರಿಸಿಕೊಂಡಿರುವಂಥ ಉಡುಪನ್ನು ಮುಟ್ಟಿರುವುದರಿಂದ ಅದ್ಭುತವಾದಂಥ ರೀತಿಯಲ್ಲಿ ಸ್ವಸ್ಥತೆಯನ್ನು ಪಡೆದುಕೊಂಡಿದ್ದಾಳೆ ತಂದೆ. ತಂದೆಯಾದ ದೇವರೇ, ಈಗಿನ ಕಾಲದಲ್ಲಿ ನೋಡುವಾಗ ಸರಿಯಾದ ನಂಬಿಕೆ ಇಲ್ಲ, ಸರಿಯಾದ ವಿಶ್ವಾಸ ಇಲ್ಲ, ಸರಿಯಾದ ಪ್ರೀತಿ ಇಲ್ಲ. ಒಟ್ಟಿನಲ್ಲಿ ದೇವರನ್ನು ಪ್ರೀತಿಸ್ತಾ ಇದ್ದೀವಿ, ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿಕೊಂಡು ಅಪನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ ತಂದೆ. ಏನೇ ಕಷ್ಟ ಬಂದರೂ, ಏನೇ ಶೋಧನೆಗಳು ಬಂದರೂ, ಯಾವುದೇ ಸಮಸ್ಯೆಗಳಿದ್ದರೂ ಎಲ್ಲವನ್ನು ಕೂಡ ಅನುಭವಿಸಲಿಕ್ಕೆ ಎಲ್ಲರಿಗೂ ಶಕ್ತಿಯನ್ನು, ಜ್ಞಾನವನ್ನು ಕೊಡಿ ತಂದೆ. ತಂದೆಯಾದ ದೇವರೇ, ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಿ, ನಿಮಗೋಸ್ಕರ ಭಕ್ತಿಯಿಂದ ಜೀವಿಸಿ ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಿ ತಂದೆ. ಎಲ್ಲರ ಕುಟುಂಬಕ್ಕೆ ಸಮಾಧಾನವನ್ನು ಅನುಗ್ರಹಿಸಿ ತಂದೆ. ಲೋಕದಲ್ಲಿ, ಲೋಕದ ಪಾಪದಲ್ಲಿ ಬೀಳದಂತೆ ಕಾಪಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.
ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.